ವಾಜಪೇಯಿ ಅವರ ಕಾಲದಲ್ಲಿ ರೈಲ್ವೆ ಮಂತ್ರಿಗಳಾಗಿದ್ದರು. ಅದರಿಂದ ಮುಂದಕ್ಕೆ ಅವರು ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಭಾರತೀಯ ಜನತಾ ಪಾರ್ಟಿಯ ಬೆಂಬಲದಿಂದ ಅವರು ಮುಖ್ಯಮಂತ್ರಿ ಆದರು. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ನಾವು. ನಾನೇನು ಉತ್ತರದಲ್ಲಿ JDU ಇಲ್ಲಿ JDS ಅಂತ ಹೇಳಿದೆ, ಹೌದು, ನಾವು ಸ್ವತಂತ್ರವಾಗಿ ಅಧಿಕಾರ ಬರಲಿಕ್ಕೆ ಸಾಧ್ಯನಾ? ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಇದೆ. ಆ ಕಾಂಗ್ರೆಸ್ ಸರ್ಕಾರ ಇರಲಿಕ್ಕೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ಹೆಚ್ಚು ನಾನು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಲ್ಲ. ಆ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗಲ್ಲ. ದಯಮಾಡಿ ಯಾರೋ ಹಿಂದ್ಗಡೆ ಕೂತಿರೋ ನಾನು ಎದ್ದು ನಿಂತು ಮಾತನಾಡಲಿಕ್ಕೆ ಆಗಲ್ಲ. ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರ ಭುಜದ ಮೇಲೆ ಕೈ ಇಟ್ಟು ಏನು ರೈತ ಸಮುದಾಯಕ್ಕೆ ಸೇರಿದಂಥ ಒಂದು ಹಾಡನ್ನು ಹಾಡುವಾಗ, ರಾಷ್ಟ್ರಗೀತೆ ಹಾಡುವಾಗ ನಾನು ಎದ್ದು ನಿಂತು, ಹೌದು, ನಮ್ಮ ರೈತರು ಈ ಹಸಿರು ಟವಲ್ನಿಂದ ಯಾವಾಗಲೂ ಅವರ ಹೋರಾಟ ಸಂದರ್ಭದಲ್ಲಿ ಸುತ್ತಿಸ್ತಾ ಇದ್ದಾರೆ. ಅದನ್ನು ನಾನು ಫಾಲೋ ಮಾಡಿದೆ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಯಾರೂ ತಿಳ್ಕೊಳ್ಬೇಕಾದ್ದಿಲ್ಲ. ಈ ಸನ್ನಿವೇಶದಲ್ಲಿ ನಾವು ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸ್ತಾ ಇದ್ದೇವೆ. 25 ವರ್ಷದ ನಮ್ಮ ಪಕ್ಷದ 7 ಬೀಡುಗಳನ್ನು ತುಲನೆ ಮಾಡ್ತಕ್ಕಂಥದ್ದಲ್ಲಿ ದತ್ತ ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ. 2 ಸೀಟಿಂದ 51 ಸೀಟ್ಗೆ ಹೋಗ್ತಾರೆ. ನಾನು ಕುಮಾರಸ್ವಾಮಿಯವರ ಅನುಮತಿಯಿಂದ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ 58 ಸೀಟ್ ಬರಲಿಕ್ಕೆ ಕಾರಣ ಯಾರು ಅನ್ನೋದು ಬೇಡ. ಅವತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಶ್ಮೀರದಲ್ಲಿ ಯಾವ ಪ್ಯಾಟರ್ನ್ ಇತ್ತೋ, ಗೌರವಾನ್ವಿತ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ವಿನಂತಿ ಮಾಡ್ತೇನೆ, ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿಯವರು ಬದುಕಿದ್ದಾರೆ. ನಾನು ಸೋನಿಯಾ ಗಾಂಧಿಯವರ ಮನೆ ಬಾಗಿಲಿಗೆ ಹೋಗಿ 3 ಸಾರಿ ಕಾಶ್ಮೀರದಲ್ಲಿ ಹೇಗೆ ನೀವು ಗುಲಾಂ ನಬಿ ಆಜಾದ್ ಅವ್ರನ್ನ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮಾಡಿದ್ರಿ, ಮುಫ್ತಿ ಅಹಮದ್ ಅವರನ್ನ ಹಿಂದೆ VP ಸಿಂಗ್ ಕಾಲದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದರು, ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು. ನಿಮ್ಮ ಪಕ್ಷದ ಹಿರಿಯ ಮುಖಂಡರು ಗುಲಾಂ ನಬಿ ಆಜಾದ್ ಅವ್ರನ್ನ ಡೆಪ್ಟಿ CM ಮಾಡಿದರು. ಅದೇ ರೀತಿ ಕರ್ನಾಟಕದಲ್ಲಿ ನೀವು ಸಿದ್ದರಾಮಯ್ಯನನ್ನ ಮುಖ್ಯಮಂತ್ರಿ ಮಾಡಿ ನೀವು 2ನೇ ಸ್ಥಾನ ತಗೊಳ್ಳಿ. ಕಾಶ್ಮೀರದಲ್ಲಿ ಹೇಗೆ ಮಾಡಿದ್ರಿ ಹಾಗೆ ಬದುಕಿದ್ದಾರೆ ಸೋನಿಯಾ ಗಾಂಧಿ.
ಚಾಮರಾಜನಗರದಲ್ಲಿ ಅಪ್ಪ ಮಕ್ಕಳು ನನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡ್ತಾ ಇರ್ತಿಲ್ಲ ಅಂತೇಳಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಗೆ ಮರೆತಿದ್ರೆ ನೀವು ಮರೆತಿಲ್ಲ. ನೀವು ಯಾವ ಸಮಯಕ್ಕೆ ಏನ್ ಬೇಕಾದರೂ ನೀವು ಮಾತನಾಡ್ಬೋದು. ಆದರೆ ಸೋನಿಯಾ ಗಾಂಧಿ ಬದುಕಿದ್ದಾರೆ. ನಾಲ್ಕು ದಿನ ಪಂಚಾಯಿತಿ ಆಯಿತು. ಗುಜರಾತಿನ ಮುಸ್ಲಿಂ ಲೀಡರ್ ಸೋನಿಯಾ ಗಾಂಧಿಯ ಆಪ್ತ ಕಾರ್ಯದರ್ಶಿ ಅಹಮದ್ ಪಟೇಲ್ 5ನೇ ದಿನ ಬಂದು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು ಅವರ ಪಾರ್ಟಿಯವರು ನನಗೆ ಒಂದು ಮಾತನ್ನ ಹೇಳ್ತಾರೆ. ಅವತ್ತು ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು, ಆಗ ನಾವು 2ನೇ ಸ್ಥಾನ ಒಪ್ಕೊಂಡಿವಿ. ಇವತ್ತು ನಮ್ಮವರು ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ. ನೀವು ಒಪ್ತಾ ಇದ್ರೆ ನಾವು ಚುನಾವಣೆಗೆ ಹೋಗ್ತೀವಿ. ನೀವು ಒಪ್ಪಿದ್ರೆ ಒಪ್ಪಿ, ಒಪ್ತಾ ಇದ್ರೆ ಬಿಡಿ, ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿ ಸೋನಿಯಾ ಗಾಂಧಿಯವರು ಸಂದೇಶ ಕಳಿಸಿದರು. ದತ್ತಾ ಅವರೇ, 58 ಸೀಟ್ ಗೆಲ್ಲೋದಕ್ಕೆ ಮನಿ ಲೆಂಡರ್ ಸಣ್ಣಪ್ಪ 12 ಗಂಟೆ ರಾತ್ರಿನಲ್ಲಿ ಹೋಗಿ 2 ಚೆಕ್ ಕೊಟ್ಟು, ನಾನು ಒಂದು ಕರೆಂಟ್ ಚೆಕ್, ಒಂದು ಗ್ಲಾಸ್. ನಮ್ಮ ಡ್ರೈವರು ಒಬ್ಬ ಆಚಾರ ಹುಡುಗ ಇಲ್ಲ. 12 ಗಂಟೆ ರಾತ್ರಿ 2 ಕೋಟಿ ರೂಪಾಯಿ ತಗೊಂಡು 58 ಸೀಟ್ ಗೆದ್ರೆ ಸಿದ್ದರಾಮಯ್ಯರೇ, ನಿಮ್ಮ ಜೀವನದಲ್ಲಿ ಏನಾದರೂ ಈ ಪಕ್ಷಕ್ಕೆ ನಿಮ್ಮ ದೇಣಿಗೆ ಏನಿಲ್ಲ. ಈ ಪಕ್ಷ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಯಾವ ದೇವೇಗೌಡ ಹೋರಾಟ ಮಾಡಿದ್ದು ಸೋನಿಯಾ ಗಾಂಧಿ ಮುಂದೆ. ಆ ದೇವೇಗೌಡನು ಬದುಕಿದ್ದಾನೆ, ಅವರು ಆ ಹೆಣ್ಣುಮಗಳು ಬದುಕಿದ್ದಾರೆ. ಹೇಳಿ, ಮಾತನಾಡುವಾಗ ಕನಿಷ್ಠ ಪ್ರಮಾಣದ ಕ್ರಿಯೆ, ಪ್ರಾಮಾಣಿಕತೆ, ವಂಚನೆ ಮಾಡಬಾರದು. ಏನ್ ಮಾಡಿದ್ರಿ? ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ. ಹೆಗ್ಡೆ 8 ವರ್ಷ ಮುಖ್ಯಮಂತ್ರಿ ಆಗಿದ್ರು, ನಿಮಗೆ ಹಣಕಾಸಿನ ಮಂತ್ರಿ ಮಾಡಿದ್ದಾರೆ. ಮೊದಲನೇ ಒಂದು ಸರ್ಕಾರ ಹೆಗ್ಡೆಯವ್ರನ್ನ ನಾವು ಮಾಡಿದಾಗ ಬಿಜೆಪಿ ಸಂಬಂಧದಲ್ಲಿ ಇವರಿಗೆ ಕನ್ನಡ ಕಾವಲ ಸಮಿತಿಯ ಅಧ್ಯಕ್ಷರು ಮಾಡಿದ್ದಾರೆ. ಶ್ರೀಮಾನ್ ಸಿದ್ದರಾಮಯ್ಯನವರು ಕನ್ನಡ ಕಾವಲ ಸಮಿತಿ. ಅದಾದ್ಮೇಲೆ 2ನೇ ಬಾರಿಗೆ ಹೆಗ್ಡೆಯವರು ಮುಖ್ಯಮಂತ್ರಿ ಆದಾಗ
ಕೆಲವು ಫಿಶರೀಸ್ ಯಾವ್ದು ಕೊಟ್ಟರು ಏನಾದ್ರು ಅವ್ರೇನಾದರೂ ಹಣಕಾಸಿನ ಮಂತ್ರಿ ಮಾಡಿದ್ರ, ಬೊಮ್ಮಾಯಿಯವರು ಹಣಕಾಸಿನ ಮಂತ್ರಿ ಮಾಡಿದ್ರ, ಯಾರು ನಿಮ್ಮನ್ನ ಹಣಕಾಸಿನ ಮಂತ್ರಿ ಮಾಡಿದ್ದು? ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಆರ್ಥಿಕ ತಜ್ಞರಾಗಿ ಏನಾದ್ರು ಬಂದಿದ್ರ? ನೀವು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಏನಲ್ಲ, ಹೈಕೋರ್ಟ್ ಅಡ್ವೊಕೇಟು ಅಲ್ಲ. ಮೈಸೂರಲ್ಲಿ ಎರಡು ಕೇಸ್ ನಡೆಸಿದ್ರು, ಬಿಟ್ರು, ಅದು ಗೊತ್ತಿಲ್ಲ. ನಾನು ಇವರನ್ನ ಹಣಕಾಸಿನ ಮಂತ್ರಿ ಮಾಡಿ ಅವತ್ತೇನಿದ್ದು ಪರಿಸ್ಥಿತಿ? ವೀರಪ್ಪ ಮೊಯ್ಲಿಯವರು ಅಧಿಕಾರ ಬಿಡಬೇಕಾದ್ರೆ ಫೇರ್ನೆಸ್ ಕಂಪನಿಯಿಂದ 2 ಕೋಟಿ ರೂಪಾಯಿ ಸಾಲ ತಂದು 200 ಕೋಟಿ ಸಾಲ ತಂದು ಸರ್ಕಾರಿಯ ನೌಕರರ ಸಂಬಳ ಕೊಡ್ತಾ ಇದ್ರು. ಖಜಾನೆ ಖಾಲಿ. ಆ ಸಂದರ್ಭದಲ್ಲಿ ಇವ್ರನ್ನ ಹಣಕಾಸಿನ ಮಂತ್ರಿ. ಇವ್ರ ದೇಣಿಗೆ ಏನೋ ಅವತ್ತು ಕೂಡ ಆ ಪುಸ್ತಕ ಕೂಡ ಪತ್ರಿಕೆಯ ಈ ಪುಸ್ತಕದಲ್ಲಿ ಓದ್ಬೇಕು ನೀವು. ನನ್ನ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಯಾವನು ಶಾಸಕನಾಗಬೇಕು ಅಂತಿದ್ದಾರೋ, ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರು 60 ಕಡೆನೋ 68 ಕಡೆನೋ ಸುರೇಶ್ ಬಾಬು ಅವರು ಹೋರಾಟ ಮಾಡಿದ್ದಾರೆ. ಎಷ್ಟು ಜನ ಓದಿದ್ದೀರಿ ನೀವು? ಎಷ್ಟು ಜನ ಓದಿದಿರಿ? ಈ ಒಂದು ಯೋಜನೆಗೆ ನಾನು ಹಣವನ್ನ ಕೂಡಿಸ್ಲಿಕ್ಕೆ ವರ್ಷಕ್ಕೆ 1000 ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಅಂತೇಳಿ ಇರಲಿ ನಾನು ಡಿಕ್ಲೇರ್ ಮಾಡಿದೆ. ಈ ಮನುಷ್ಯನ್ ಕೇಳಲಿಲ್ಲ, ನಾನೇ ಡಿಕ್ಲೇರ್. ವರ್ಷಕ್ಕೆ 1000 ಕೋಟಿ ಖರ್ಚು ಮಾಡದೇ ಇದ್ರೆ 2000 ಮೇ 31ಕ್ಕೆ ಬಚಾವ್ ಅವಾರ್ಡ್ನ ತೀರ್ಮಾನ ಅಂತ್ಯ ಆಗುತ್ತೆ. %% ಬಡ್ಡಿ ಸಾರ್ವಜನಿಕ ಸಾಲವನ್ನು ಎತ್ತಬೇಕು ಅಂತ ತೀರ್ಮಾನ ಮಾಡಬೇಕು. ಅವತ್ತಿನ ಫೈನಾನ್ಸ್ ಸೆಕ್ರೆಟರಿ ಅವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದರು, ಮಹಾನುಭಾವ. ಸಂಜೆ 6 ಗಂಟೆ ಅವ್ರ ಕೆಲಸ ಮುಗಿಸಿದ್ಮೇಲೆ ನಾನು ಅವರು ಇಬ್ಬರು ಕೂತು ಎಲ್ಲ ಬ್ಯಾಂಕ್ಗಳಿಗೆ ಅವ್ರಿಗೆ ವಿನಂತಿ ಮಾಡಿ, ನೀವು ಇನ್ವೆಸ್ಟ್ ಮಾಡಿ. ಆದರೆ 200 ಕೋಟಿ ಫೇರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ. ಇಂಥ ಸ್ಥಿತಿಲಿರೋರಿಗೆ ಇವರು 18% ಬಡ್ಡಿ ಕೊಡ್ತಾರ? ಇವ್ರಿಗೆ ಯೋಗ್ಯತೆ ಇದೆಯಾ? ಯಾರಿಗೂ ನಂಬಿಕೆ ಇಲ್ಲ. ಹಿಂದ್ಗಡೆ ಕೂತಿರ್ತಕ್ಕಂಥ ನನ್ನ ಪಕ್ಷದ ಇವತ್ತು ಯಾವ ಆಲ್ಮಟ್ಟಿ, ನಾರಾಯಣಪುರ
ಇವತ್ತು ಯಾವ ಡ್ಯಾಮ್ಗಳನ್ನ ಹಿಂಭಾಗದಿಂದ ಬಂದಿರ್ತಕ್ಕಂಥ ರೈತರು ಈ ಸಭೆಯಲ್ಲಿ ಇದ್ದಿದ್ದೀರಿ, ಎಲ್ಲಿ ಕೂತಿದ್ದೀರಿ? ಓದಿ ಪುಸ್ತಕ. ಒಂದು 200 ಪುಸ್ತಕ ಇರ್ಬೋದು. ನನ್ನ ಮನೆಯಲ್ಲಿ ಇದ್ದಂಥ ಎಲ್ಲ ಲೈಬ್ರರಿ ಬುಕ್ಸನ್ನ ಕಳಿಸಿದ್ದೀನಿ. ನಂದು ಕೊನೆಯ ಕಾಲ ಆಫೀಸಲ್ಲಿ ಒಂದು ರೀಡಿಂಗ್ ನಮ್ಮ ಪಕ್ಷದ ಮುಖಂಡರುಗಳು ಬಂದಾಗ ಓದಲಿಕ್ಕೆ ಅನುಕೂಲ ಆಗಲಿ ಅಂತ ತಿಪ್ಪೇಸ್ವಾಮಿಯವ್ರಿಗೆ ಹೇಳಿದೆ. ಅದು ಸರಿಯಾದ ವ್ಯವಸ್ಥೆ ಮಾಡಿ. ಈಗಲೂ ಒಂದು 60-80 ಪುಸ್ತಕ ಇರ್ಬೋದು, ತಗೊಂಡು ಓದಿ. ಯಾವ ಜಾಮದಾರನ್ನ ನೇಮಕ ಮಾಡಿದೆ ನಾನು, ಆತ ಹೇಳ್ತಾನೆ, ಇಂಟರ್ವ್ಯೂ ಕೊಟ್ಟಿದ್ದಾರೆ. ನಾನು ಹೋದಾಗ ಒಂದು ವರ್ಕಲ್ ಬೀದಿ ಜೀಪ್ ಇತ್ತಲ್ಲಿ, ಒಂದು ವರ್ಕಲ್ ಜೀಪ್ ಇತ್ತು. ನಾನು ಅಲ್ಲಿಗೆ ಹೋದಾಗ ಇದು ಕೂಡ ಕನ್ನಡಕ ಕೂಡ ಆತ ಹೇಳ್ತಾರೆ, ಒಬ್ಬ ಜವಾನ ಇದ್ದಾನೆ, ಮಲಗೋದಕ್ಕೆ ಒಂದು ಬೆಡ್ ಕೂಡ ಇತ್ತಿಲ್ಲ. ಅಂಥ ಸಂದರ್ಭದಲ್ಲಿ ನನ್ನನ್ನು ಗೌಡರು ಕಳಿಸಿದರು. ನಾನು ಹೋದಾಗ ಎಲ್ಲ ಜವಾಬ್ದಾರಿನ 4-1 ನೋಟಿಫಿಕೇಶನ್, 6-1 ನೋಟಿಫಿಕೇಶನ್, ರೈತರನ್ನ ಸುಲಿಗೆ ಮಾಡ್ತಾ ಇದ್ದಂಥ ವಕೀಲರ ಒಂದು ಸಮುದಾಯ, ಅದೆಲ್ಲವನ್ನು ತಡೆಗಟ್ಟಬೇಕು ಅಂತ ಹೇಳಿ ನಾನು ನಿರ್ಣಯ ತಗೊಂಡೆ. ಇದರಲ್ಲಿ ಹೇಳಿದ್ದೇನೆ, ಬಹುಶಃ ಕಾರ್ನಲ್ಲೇ ಬಿಟ್ಟಿರಬೇಕು. ಇಲ್ಲಿ ಹೇಳಿದ್ದೇನೆ, ತಾವು ದಯಮಾಡಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಾನು ನನ್ನ ಹೆಂಡತಿ ಇಬ್ಬರು ಮೊದಲು 1 ಲಕ್ಷ ರೂಪಾಯಿಯನ್ನ ಶೇರ್ ತಗೊಂಡ್ರೆ ಆ 18% ಬಡ್ಡಿನಲ್ಲಿ ಜನಕ್ಕೆ ನಂಬಿಕೆ ಬರಲಿ ಅಂತ ಹೇಳಿ ಅವರೇ ಹೇಳ್ತಾರೆ. 640 ಕೋಟಿ ರೂಪಾಯಿಗಳನ್ನ ಇವತ್ತು ಸಾರ್ವಜನಿಕ ಸಾಲವನ್ನು ದೇವೇಗೌಡರು ತೆಗೆದು, ಇವ್ರದ್ದು ಕಾರ್ಯಕ್ರಮ ಏನು? ಇವರು ಹಣಕಾಸಿನ ಮಂತ್ರಿ. ಏನ್ ಮಾಡಿದ್ರು ಗೊತ್ತಾ? ಆ ಕಚೇರಿ ಇದೆಯಲ್ಲ, ಆ ಕಚೇರಿ ಅದು ನಮ್ಮ ಸ್ವಾಧೀನದಲ್ಲದೆ. ನಾನು ಸುಮಾರು 13-14 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ದಯಮಾಡಿ ಅವತ್ತು ಇವರು ಜೊತೆ ಒಬ್ಬರು ಸೆಕ್ರೆಟರಿ ಇದ್ರು. ನಮ್ಮ ವಕೀಲರು, ನೀವು ಮತ್ತಾರು ಪ್ರವೇಶ ಮಾಡಬೇಡಿ, ಮಧ್ಯದಲ್ಲಿ ನಾವು ಕೇಸ್ ನಡೆಸ್ತಾ ಇದ್ದೀವಿ, ನೀವು ಮಧ್ಯೆ ಪ್ರವೇಶ ಮಾಡಬೇಡಿ ಅಂತ ಹೇಳಿ. ಆದರೆ ನಮ್ಮ ಅಧ್ಯಕ್ಷರಾಗಿದ್ದಂಥ ಇಂದಿನ ಮುಖ್ಯಮಂತ್ರಿ, ಅಂದು ನಾನು ಲೋಕಸಭಾ ಸದಸ್ಯ ಮಾಡಿದಂಥ ನಾರಾಯಣ ಗೌಡ ಇಬ್ಬರು ಸೇರಿ ಒಂದು ಅರ್ಜಿ ಹಾಕ್ತಾರೆ. ಆ ಅರ್ಜಿನಲ್ಲಿ JDS ಹೋಗಿ ಇದು ತಂದೆಯಪ್ಪ ಇಲ್ಲಿ ಗೌಡ್ರು ಆಯ್ಕೆ ಮಾಡಿದಾಗ ಜಾಮದಾರ್ ಅವರು ಹೇಳ್ತಾರೆ, ನಾನು ಯೋಜನೆಯ ಸ್ಥಳಕ್ಕೆ ಹೋದಾಗ
ಅಲ್ಲಿ ಯಾವುದೇ ಮೂಲ ಸೌಕರ್ಯ ಇರಲಿಲ್ಲ. ನಾನು ಒಂದು ಹಳೆಯ ಸರ್ಕಾರಿ ಸರ್ಕಿಟ್ ಹೌಸ್ನಲ್ಲಿ ವಾಸ್ತ ಹೂಡಿದೆ. ನನ್ನ ಬಳಿ ಒಂದು ಹಳೆಯ ಜೀಪ್ ಇತ್ತು, ಜೊತೆಗೆ ಒಬ್ಬ ಡ್ರೈವರ್ ಇದ್ದ. ಯಾರು ಹೇಳಿರೋದು? ಜಾಮದಾರು ದತ್ತ ಅವರೇ, ಇದು ನೀವು ಓದಿಲ್ಲ, ಬೇಡ, ಇದು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರು, ಓದಬೇಕು, ತುಂಬ ವಿಷಯ ಇದೆ. 46 ಕೂಡ ಇದೆ. ಅದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಯಾವ ಮುಖ್ಯಮಂತ್ರಿ ಇವತ್ತಿದ್ದಾರೋ, ಚಾಮರಾಜನಗರದಲ್ಲಿ ಹೇಳಿದ್ದಾರೋ, ಅವ್ರನ್ನ ಹಣಕಾಸಿನ ಮಂತ್ರಿ ಮಾಡಿ ಅವತ್ತು ಆಕಸ್ಮಿಕವಾಗಿ ಡೆಲ್ಲಿಗೆ ಹೋಗಿ ಆಕ್ಸಿಡೆಂಟ್ ಇರಿಗೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಒಂದು ವಿನೂತನವಾದಂಥ ಮೊದಲನೇ ಕಾರ್ಯಕ್ರಮವನ್ನು ರೂಪಿಸಿ ಚಂದ್ರಬಾಬು ನಾಯ್ಡು ಅವರು ಯುದ್ಧ, ಇದು ನೀವು ಆಲ್ಮಟ್ಟಿ ಮುಗಿಸೋದಕ್ಕೆ ಈ ಸ್ಕೀಮ್ ತರ್ತಾ ಇದ್ದೀರಿ ಅಂತ ಹೇಳಿ, ನಾನು ಈ ಸ್ಕೀಮ್ ತರೋದು ಆಲ್ಮಟ್ಟಿಗಲ್ಲ, ಇಡೀ ರಾಷ್ಟ್ರದ ಎಲ್ಲ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್, ಮೀಡಿಯಂ ಇರಿಗೇಷನ್ ಪ್ರಾಜೆಕ್ಟ್ ಇಂದಿರಾ ಗಾಂಧಿಯವರು ಹೆಸರಿನಲ್ಲಿ ಬಕ್ರಾನಗರ್ ಡ್ಯಾಮಿಂದ ನೇರು ಇನಾಗ್ರೇಟ್ ಮಾಡಿದರು. ಕೆನಾಲ್, ಇಂದಿರಾ ಗಾಂಧಿ ಕೆನಾಲ್, ಅದು 5 ರಾಜ್ಯಗಳಿಗೆ ನೀರು ಸಪ್ಲೈ ಆಗುತ್ತೆ. ಆ ಕೆನಾಲ್ಗಳಾಗಿಲ್ಲ. ಈ ಚಂದ್ರಬಾಬು ನಾಯ್ಡು ಅವರು ಏನು ತಕರಾರು ತೆಗೆದ್ರು, ಅವರಿಗೆ ಹೇಳಿ ದಯಮಾಡಿ ಕೇವಲ ಆಲ್ಮಟ್ಟಿಗಲ್ಲ, ಇದು ಇಡೀ ರಾಷ್ಟ್ರದಲ್ಲಿ ಎಲ್ಲ ಮೇಜರ್ ಮೀಡಿಯಂ ಪ್ರಾಜೆಕ್ಟ್ಗಳಿಗೆ ಹಣ ಒದಗಿಸೋದಕ್ಕೆ ಈ ಸ್ಕೀಮ್ ತಂದಿದ್ದೀನಿ ಅಂತ ಹೇಳಿ ಇದನ್ನು ವರ್ಲ್ಡ್ ಬ್ಯಾಂಕ್ನವರು ಕೂಡ ಅಪ್ರೂವ್ ಮಾಡಿದ್ರು. ಓದ್ಬೇಕು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಬೇಕಾದರೆ ನಮ್ಮ ಪಕ್ಷದ ಮುಂದೆ MLA ಆಗರಿದ್ದಾರೆ, ಅವ್ರು ಯಾರ್ಯಾರು ಈಗ 68 ಕ್ಷೇತ್ರಕ್ಕೆ ಹೋಗಿರ್ಬೇಕು. ನಮ್ಮ ಶಾಸಕಾಂಗ ಪಕ್ಷದ ನಾಯಕ, ನಮ್ಮ ಹಾಲಿ ಶಾಸಕ, ಓದಿ ತಿಳ್ಕೊಳ್ಳಿ. ಅವತ್ತು ಆ ಬಿಲ್ಡಿಂಗ್ ಏನಿದೆ, ಇವರು ಯಾವಾಗ ನಮ್ಮ ವಕೀಲರು ಹೇಳಿದ್ದಕ್ಕೆ ವಿರುದ್ಧವಾಗಿ ಒಂದು ಅರ್ಜಿ ಹಾಕಿಸ್ತಾರೆ, ಹೈಕೋರ್ಟಲ್ಲಿ ಡಿಸಿಷನ್ ಕೊಟ್ಟು, ಇದು JDU ಸಂಬಂಧ ಇಲ್ಲ, ಕಾಂಗ್ರೆಸ್ಗೆ ಹೋಗಬೇಕು ಅಂತ ತೀರ್ಪನ್ನು ಕೊಟ್ಟ. ಅವತ್ತು ನಾನು ಹೇಗೆ ಬೆಳಿಗ್ಗೆ 6 ಗಂಟೆ ಒಳಗೆ ಖಾಲಿ ಮಾಡಬೇಕು ಆಫೀಸ್ನ, ರಮೇಶ್ ಕೂಡ ಇಲ್ಲ, ನಮ್ಮ ಜವರೇಗೌಡ ಇರಬೇಕು, ರಾತ್ರಿ ಎಲ್ಲ ಸಾಮಾನ್ಯ ಇಳಿಸಿ ಆ ತಳಗಡೆ ಆ ಮಾಳ ಇದೆಯಲ್ಲ ಅದನ್ನು ತುಂಬಿ, ಇಲ್ಲಿ ಜವರೇಗೌಡ ನಮ್ಮ ಮನೆ ಹತ್ರ ಹಿಂದಿದ್ದ ಒಬ್ಬ ಹುಡುಗ ಅಧ್ಯಕ್ಷನಾಗಿದ್ದ, ಅಲ್ಲೊಂದಷ್ಟು ಈ ರಮೇಶ್ ಅವನ ಮನೆ ಹತ್ರ ಒಂದು ಗೋಡನ್ನು ತುಂಬಿ, ಇಲ್ಲಿ ಅದು ಈ ಜಾಗ ಕೊಡಬೇಕಾದ್ರೆ ತಕರಾರು. ಪಾಪ ಒಬ್ಬ ಹೈಕೋರ್ಟ್ ಜಡ್ಜು ಈ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ, ನಾಗರತ್ನ.
ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಕೂತ್ಕೊಳ್ಳೋಕ್ಕೊಂದು ಜಾಗ ಇಲ್ಲ. ನಾಚಿಕೆ ಆಗೋದಿಲ್ಲ ನಿಮಗೆ? ಎಲ್ಲಾದರೂ ಒಂದು ಜಾಗ ಕೊಡಿ ಅಂತ ಹೇಳ್ತಾರೆ. ಆ ಕುರುಬರ ಹೆಣ್ಣುಮಗಳು ಮೇಯರು, ಭಾರತೀಯ ಜನತಾ ಪಾರ್ಟಿ. ಆ ಹೆಣ್ಮಗಳು ನಮ್ಮ ಜೊತೆ ಇದ್ದರು. ಅಣ್ಣ, ನೀವು ನೋವು ಮಾಡ್ಕೋಬೇಡಿ, ಇಂಥ ಒಂದು ಜಾಗ ಇದೆ, ನೀವು ದರ್ಜೆ ಕೊಡಿ, ಇವತ್ತೇ ಮಂಜೂರು ಮಾಡಿ. ಆ ಹೆಣ್ಮಗಳು ಮಂಜೂರು ಮಾಡಿದರೆ ಇವರಿಗೆ ಗೊತ್ತಾಗೋಯ್ತು ನಮ್ಮ ಈಗಿನ ಮುಖ್ಯಮಂತ್ರಿಗಳಿಗೆ. ಹ್ಯಾಕ್ ಕೊಟ್ಟೆ ನೀನು ಅಂತ ಜಾಗನ? ಅವನ ಕಾರ್ಪೊರೇಷನ್ ಕಮಿಷನ್ ಓಡಿ ಮೈಸೂರು ಓಡ್ತಾನೆ. ಹೇಳಿ. ಆಮೇಲೆ ನಮ್ಮ ಪಕ್ಷದ ಅಧ್ಯಕ್ಷನಾಗಿದ್ದ ಹುಡುಗ, ಅವನಿಗೆ ನಮ್ಮಲ್ಲಿ ಬಂದಿದ್ದಾರೆ. ಅವನು ಧರಣ ಕೂತ್ಕೊಳ್ತೀವಿ, ಗೌಡರು ಬರ್ತಾರೆ ಈಗ ಅಂತ ಹೇಳಿದ ಮೇಲೆ ಸಂಜೆ 6 ಗಂಟೆಗೆ ಆರ್ಡರ್ನ ರಿಲೀಸ್ ಮಾಡಿದ್ರು. ಇಲ್ಲಿ ಬಂದೆ, ಒಂದು ಕಲ್ಲಿತ್ತು ಇದ್ದಬ್ಬದು, ಅದರ ಮೇಲೆ ಕೂತ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದೆ. ಎಂಥ ಸ್ಥಿತಿ ಬಂತು ನನಗೆ. ಇವರನ್ನ ಮುಖ್ಯಮಂತ್ರಿ ಮಾಡಿ, ಫೈನಾನ್ಸ್ ಮಿನಿಸ್ಟರ್ ಮಾಡಿ, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ CM ಮಾಡಿ, ಸೋನಿಯಾ ಗಾಂಧಿಯ ಮನೆ ಬಗ್ಗೆ ನಾನು ಬೇಡೋ ಕೆಲಸ ಮಾಡಿ, ಇವ್ರನ್ನ ರಾಜಕೀಯವಾಗಿ ನಾನು 12 ಬಡ್ಜೆಟನ್ನು ಇಟ್ಟಿದ್ದೇನೆ. ಹಣಕಾಸಿನ ಮಂತ್ರಿ ಮಾಡಿದನು ಹೆಗ್ಡೆ ಅಲ್ಲ. ಇವತ್ತು ನಮ್ಮ ಬೊಮ್ಮಾಯಿ ಸರ್ಕಾರದಲ್ಲೂ ಅಲ್ಲ, ಹಣಕಾಸಿನ ಮಂತ್ರಿ ಮಾಡಿದ್ದು ಇಲ್ಲಿ ಕೂತಿದ್ದೇನೆ. ನೆನೆಸ್ಕೋಬೇಕು ನಡೆದು ಬಂದ ದಾರಿ ಏನಂತ. ಅದರಿಂದ ಈ ಪುಸ್ತಕದಲ್ಲಿ ಬರೆದಿರೋದನ್ನು ಓದಬೇಕು. ನಾನು ತುಂಬ ವಿಷಯ ಮಾತನಾಡಬಹುದು. ನನ್ನ ಮನಸ್ಸಲ್ಲಿ ನೋವಿದೆ. ಅವತ್ತು ಈ ಬಿಲ್ಡಿಂಗ್ನ ಕಟ್ಟಬೇಕಾದ್ರೆ ಕುಮಾರಸ್ವಾಮಿ ರೇವಣ್ಣನ ಬೇಡೋಲ್ಡ್ ಮಿನಿಸ್ಟರ್ ಮಾಡಿದ್ರು. ಸರ್ಕಾರ ಹೋಯ್ತು. 12 ಅಡಿ ಹೋದ್ರು ನೀರು 4 ಪಂಪ್ ಹೊಡಿತಾರೆ ಆ ಕಡೆ. ರೇವಣ್ಣ ಬೆಳಗ್ಗೆ ಸಾಯಂಕಾಲ ಆ ರಿಟೈರ್ಡ್ ಇಂಜಿನಿಯರ್ಸ್ಗಳು, ಯಾರೋ ಕಾಂಟ್ರಾಕ್ಟರ್ಗಳು ಸೇರಿ ಇನ್ನು ತಳಾದಿ ಪೂರ್ಣ ಗಟ್ಟಿಯಾಗಿ ಎಲ್ಲ ಒಂದು ಶೀಟು ಕಾಂಕ್ರೀಟ್ ರೀಇನ್ಫೋರ್ಸ್ಡ್ ಕಾಂಕ್ರೀಟ್ ಹಾಕಿದ್ದರು. ಅದರ ಮೇಲೆ ಕರಡು ನಿಂತು. ದಯಮಾಡಿ ಅನ್ಯತಾ ಭಾವನೆ ಮಾಡ್ಕೋಬೇಡಿ. ಇವತ್ತು ನಾನು ಈ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯನವರು ನಮಗೆ ಕೊಟ್ಟ ಕೊಡುಗೆ, ಅವ್ರನ್ನ ರಾಜಕೀಯವಾಗಿ ಕರ್ಕೊಂಡು ಬಂದು ನಾನು ಅವ್ರನ್ನ ಪಾರ್ಟಿ ಪ್ರೆಸಿಡೆಂಟ್ ಮಾಡಬೇಕು ಅಂದಾಗ ಹೆಗ್ಡೆ ಅವರು ಅವರ ಓದುವ ಕೋಣೆ ರೀಡಿಂಗ್ ರೂಮ್ ಅವ್ರ ಮನೆಯಲ್ಲಿ ಕೈ ಹಿಡ್ಕೊಂಡು ಹೇಳಿದರು, ಯಾರನ್ನಾದರೂ ಮಾಡು, ಅವನ್ನ ಮಾಡಬೇಡ, ನಿನಗೆ ಕೈ ಕೊಡ್ತಾನೆ, ಮೋಸ ಮಾಡ್ತಾನೆ, ಮಾಡಬೇಡ ನೀನು. ಹೆಗ್ಡೆ ಯಾರನ್ನ ಬೇಕಾದ್ರೂ ಮಾಡ್ಕೊಂಡು ಅವನ್ನ ಮಾಡಬೇಡ, ಮೋಸ ಮಾಡ್ತಾನೆ. ಇದನ್ನೆಲ್ಲ ಹೇಳಿದ್ದೇನೆ ನಾನು. ಯಾವುದೂ ಮುಚ್ಚಿಟ್ಟಿಲ್ಲ. ಜಾಲಪ್ಪ ಮುಖ್ಯಮಂತ್ರಿ ಮಾಡಿದ್ರು. ಜಾಲಪ್ಪನಿಗೆ
ಸಿಂಧ್ಯಾ ಅವರೇ, ಬದುಕಿದ್ದೀರಿ ನೀವು. ಜಾಲಪ್ಪನ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಅವ್ರ ಫೋಟೋ ಹಾಕಿ ಎಲ್ಲ ಹಿಂದುಳಿದವರು ಬರಬೇಕು ಅಂತ ಹೇಳಿ ದಾವಣಗೆರೆಯಲ್ಲಿ ಒಂದು ಸಮಾವೇಶ. ಅಲ್ಲಿ ಹೆಗ್ಡೆ ಅವರಿಗೆ ಒಂದು ದೇವರಾಜ ಅರಸು MS ರಾಮಯ್ಯನ ಇವನವರಿಗೆ ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. ನಾವು ಜಾಲಪ್ಪನವರ ಅಧ್ಯಕ್ಷರಲ್ಲಿ ಒಂದು ಕಮಿಟಿ ಮಾಡಿದ್ದೇನೆ. ಸಿದ್ದರಾಮಯ್ಯನವರು ಇದ್ದಾರೆ, ನಮ್ಮ ವಸಂತರಾವ್ ಪಾಟೀಲ್ ಬೆಳಗಾಂ ಅವರು, ನಾರಾಯಣ ಸ್ವಾಮಿ ಅಂತ ಹೇಳಿ ಒಬ್ಬ ಈಡಿಗರು ಹುಡುಗ ತಿರೋದ, ಸಿಂಧ್ಯಾ, ಇವನ್ನೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ಒಂದು ಮೆಡಿಕಲ್ ಕಾಲೇಜ್ ಇವ್ರಿಗೆ ಕೊಡಿ, ಬ್ಯಾಕ್ವರ್ಡ್ ಕ್ಲಾಸ್ ಮೇಲೆ ಬರ್ತಾರೆ ಅಂತೇಳಿ ನಾನು ಮಾಡಿದ್ರೆ ಅದನ್ನು ಇವತ್ತು ಜಾಲಪ್ಪ ಆನಂದವಾಗಿ ಸಿದ್ದರಾಮಯ್ಯನವರೇ ನೀವು ಸ್ವಲ್ಪ ಜನ ಇದ್ರಿ ಜರುಗಿ ಅಂತೇಳಿ ಏನು ಕೊಟ್ಟು ಜರುಗಿಸಿದ್ದಾರೋ ಬಿಟ್ಟಿದ್ದಾರೋ ಅವೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಈಗ ಇಡೀ ಮೆಡಿಕಲ್ ಕಾಲೇಜು ಜಾಲಪ್ಪನವರು ತೀರೋಗಿದ್ರು, ಅವರ ಬಾಮೈದ ಅದರ ಸಿದ್ದರಾಮಯ್ಯನವರೇ, ನಾನು ಅಹಿಂದ ಯಾವ ಹಿಂದರೆ ಜಾಲಪ್ಪನವರು ನನ್ನ ಮುಖ್ಯಮಂತ್ರಿ ಮಾಡಿದರು. ಹುಬ್ಬಳ್ಳಿಯಲ್ಲಿ ಅಹಿಂದ ಸಭೆ ತೇಜಸ್ವಿ ನನ್ನ ಸೋಲಿಸಿದ್ದರು. ಇದೇ ಕನಕಪುರದಲ್ಲಿ ಜಾಲಪ್ಪನವರು ಅವ್ರದ್ದು ಏನು ರೋರಿಂಗ್ ಸ್ಪೀಚ್ ನನ್ನ ವಿರುದ್ಧ. ನಾನು ಗಿಣಿ ಹೇಳಿದಂಗೆ ಮಾಡಬೇಡಿ. ಸರೋವರ ಶ್ರೀನಿವಾಸ ಒಬ್ಬ MLC ಅವರಂತೆ ಇದ್ರು, ಹೇಳೋದು ಬೇಡ. ನಾನು ಅವ್ರು ಒಬ್ಬರಿದ್ದಾಗ ಫೋನ್ ಕೊಡು ಅಂತ ಅವ್ರಿಗೆ ಫೋನ್ ಕೊಡಿದ್ರೆ ದಯಮಾಡಿ ಮಾಡಬೇಡಪ್ಪ, ನಿಮ್ಮನ್ನು ಯಾವ ಕಾರಣದಲ್ಲೂ ನಾನು ನೀನೇನೇ ಮಾಡಿದ್ರು ನಾನು ನಿಮ್ಮ ಪಕ್ಷದಿಂದ ತೆಗಿಯಲ್ಲ, ದಯಮಾಡಿ ಈ ಕೆಲಸ ಮಾಡೋದು ಬೇಡ ಅಂತ ನಾನು ಆತನ ಕಳಕಳಿಯಿಂದ ವಿನಂತಿ. ಇಲ್ಲ ಇಲ್ಲ, ನಾವೇನು ನಿಮ್ಮ ಬಗ್ಗೆ ಎಳ್ಳಷ್ಟು ನಾವು ಮಾಡೋದು, ಒಂದು ಮಾತಾಡೋದು, ನಾವು ಭಾಳ ಸಜ್ಜವಾಗಿ ನಡ್ಕೊತೀವಿ. ಹೋದ್ ಆನಂದವ ಮಾತಾಡಿದ್ರು, ದೇವಡ ಎಂಥವ್ರು ನನ್ನನ್ನು ವರ್ಣನೆ ಮಾಡಿದ್ರು, ವರ್ಣನೆ ಮಾಡಿದ್ರು, ತೀರ್ಮಾನ ಮಾಡಿದ್ರೆ ಹೊರಗಾಗ್ತದೆ. ಇದರಲ್ಲಿ ಯಾವ ವಂಚನೆ ಇಲ್ಲ. ಐ ಟುಕ್ ಎ ಡಿಸಿಷನ್ ಟು ರಿಮೂವ್ ಹಿಮ್ ಫ್ರಮ್ ದಿ ಪಾರ್ಟಿ. ಈ ಹಿನ್ನೆಲೆಯಲ್ಲಿ ADGP ಅಂತೇಳಿ ಅಖಿಲ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿ ಮಾಡಿ ಇವರು VP ಅವ್ರನ್ನ ಕರ್ಕೊಂಡು ಬಂದು ಇನಾಗ್ರೇಟ್ ಪ್ಯಾಲೇಸ್. ಅದು ಸ್ಟೆಪ್ಪಿಂಗ್ ಸ್ಟೋನ್ ಟು ಜಂಪ್ ಟು ಕಾಂಗ್ರೆಸ್. ಇಬ್ಬರನ್ನ ಕಳಿಸ್ಕೊಡ್ತಾರೆ ಡೆಲ್ಲಿಗೆ, ಸೋನಿಯಾ ಗಾಂಧಿ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ. ನಮ್ಮ ಪಾರ್ಟಿಲೇ ಇದ್ರು, ಈಗ ಭಾರತೀಯ ಜನತಾ ಪಾರ್ಟಿಲಿದ್ದಾರೆ, ಒಬ್ಬರು ಕಾಂಗ್ರೆಸ್ಸಲ್ಲಿದ್ದ. ಇಬ್ಬರು ಹಿರಿಯ ಮುಖಂಡರುಗಳು ಅವತ್ತು ಕಾಂಗ್ರೆಸ್ MLA. ಅವ್ರನ್ನ ಕಳಿಸ್ಕೊಟ್ಟು ಅವರು ಸೋನಿಯಾ ಗಾಂಧಿ ಚರ್ಚೆ ಮಾಡಿ ಮೊದಲು ಕೃಷ್ಣ ಅವ್ರ ಹತ್ರ ಎಲ್ಲ
ಒಪ್ಪಂದಗಳಾಗಿರ್ತದೆ. ಆಮೇಲೆ ಡಿಕ್ಲೇರ್ ಮಾಡ್ಕೊಳ್ತಾರೆ. ನಾವು ಕಾಂಗ್ರೆಸ್ ನಮ್ಮ ಕೊಪ್ಪಳದ ಹನುಮಂತಪ್ಪ ಅಂತ ಹೇಳಿ ನಮ್ಮ ಶಿಷ್ಯ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು, ನಾನು ನನ್ನ ಮನೆ ಬಾರಿಗೆ ಹೋಗಲ್ಲ ಅಂತ ಹೇಳಿ ಹಾಕ್ಸೋ ಕುರುಬಲ್ ಲೀಡ್ರೆ ತೀರೋಗಿದ್ದಾನೆ, ನನಗೆ ಬಂದು ಹೇಳಿ ವಾಪಸ್ ನಿಲ್ಲಿಸ್ತೀನಿ. ತುಂಬ ವಿಷಯ ಇದೆ ಮಾತಾಡಲಿಕ್ಕೆ ನಾನು, ಏಕೆಂದರೆ ದಯಮಾಡಿ ಯಾರು ತಪ್ಪು ತಿಳ್ಕೊಳ್ಬೇಡಿ. ಕುಮಾರಸ್ವಾಮಿಯವರು ಮಾತನಾಡಬೇಕಾಗತ್ತೆ. ತಮಿಳುನಾಡಿನ ಒಂದು ಪಕ್ಷಕ್ಕೆ ನಾನು ಒಂದು ಸಲಹೆ ಕೊಡ್ತೇನೆ. ಚುನಾವಣೆ ನಡೆಯತಕ್ಕಂಥ ಒಂದು 4 ರಾಜ್ಯಗಳಲ್ಲಿ ತಮಿಳುನಾಡಲ್ಲಿ ಸ್ವಲ್ಪ ನಮ್ಮ ಪಕ್ಷ ಇದೆ. ನಮ್ಮ ಅಧ್ಯಕ್ಷರು ಪಕ್ಕದಲ್ಲೇ ಕೂತಿದ್ದಾರೆ. ಅವರು ಚುನಾವಣೆಗೆ ಒಂದು ಸಾರಿ ಅಸೆಂಬ್ಲಿಗೆ ನಿಂತಿದ್ರು, ಸೋತರು. ಆದರೂ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಗೌಡ ಅಂತ ಹೇಳಿ ಅವನ್ನ ನಿಲ್ಲಿಸಿ ನಾನೇ ಹೋರಾಟ ಮಾಡಿ ಅವತ್ತು ಅಲ್ಪ ಮತಗಳಲ್ಲಿ ಸೋತಿದ್ದಾನೆ. ಈಗ ಅವನು ಸೆಕ್ರೆಟರಿ ಆಗಿದ್ದಾನೆ. ನೀವು ಇವತ್ತು ಕುಮಾರಣ್ಣವರ ಅಧ್ಯಕ್ಷತೆಯಲ್ಲಿ ಒಂದು ಒಳ್ಳೆಯ ಸಭೆಯನ್ನು ಮಾಡಿ ನಾವು NDA ಪಕ್ಷದ ಒಂದು ನೇತೃತ್ವದಲ್ಲಿ ನಾವು ಏನೀಗ ಜಾತ್ಯತೀತ ಜನತಾದಳ ಕರ್ನಾಟಕದಲ್ಲಿ ಕುಮಾರಸ್ವಾಮಿಯವ್ರನ್ನ ಏನು ರಾತ್ರಿ ಹಗಲು ತೀರ್ಮಾನ ಮಾಡಿ 18 ಜನ ಮುಂಬೈಗೆ ಕಳಿಸಿ ತೆಗೆದ್ರು. ಅದಾದಮೇಲೆ ನಾನೇ ಇನ್ನು ಸಾಕು ಇವ್ರ ಸವಾಸ ಅಂತ ಹೇಳಿ NDAನಲ್ಲಿ ನಾವು ಭಾಗಿಯಾಗೋಣ ಅಂತ ತೀರ್ಮಾನ ಮಾಡಿದ್ವು. ಅದರಿಂದ ತಮಿಳುನಾಡಲ್ಲಿ ನಮ್ಮ ಕಮ್ಯುನಿಟಿ ಸುಮಾರು 30 ಲಕ್ಷ ಜನ ಇದ್ದಾರೆ. ಅದನ್ನು ದಯಮಾಡಿ ನೀವು ಒಂದು ಒಳ್ಳೆಯ ಸಭೆ ಮಾಡಿ ಕುಮಾರಣ್ಣವನ್ನು ಕರ್ಕೊಂಡು ಹೋಗಿ ಅಲ್ಲಿ ನಾವು JDS ಜಾತ್ಯತೀತ ಜನತಾದಳ ಕರ್ನಾಟಕದಲ್ಲಿ ಹೇಗೆ NDAನಲ್ಲಿ ಕೆಲಸ ಮಾಡುತ್ತೋ ಅದೇ ರೀತಿ ನಾವು ತಮಿಳುನಾಡಲ್ಲಿ NDA ಪಕ್ಷಕ್ಕೆ ದುಡಿದ್ದೇವೆ ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಸನ್ನಿವೇಶ ಬಿದ್ದರೆ 1-2 ಸೀಟನ್ನು ಕೊಡಬೇಕು ಅಂತ ಹೇಳಿ ನಾನು ಮೋದಿಯವರಿಗೆ ಶಾ ಅವ್ರ ಹತ್ರ ಚರ್ಚೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ತಮಿಳುನಾಡಿನ ಒಂದು ನಮ್ಮ ಪಕ್ಷದ ಘಟಕಕ್ಕೆ, ಏಕೆ ಚುನಾವಣೆ ಬರ್ತಾ ಇದೆ, ಅವ್ರಿಗೆ ಸಲಹೆಯನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ನಾನು ಎಲ್ಲೆಲ್ಲಿ ಸಭೆಗಳಾಗುತ್ತೋ ಎಲ್ಲ ಕಡೆ ಹೋಗ್ತಾನೆ. ಕೂತ್ಕೊಳ್ಳೋದಲ್ಲ ಮನೆಯಲ್ಲಿ, ತಪ್ಪು ತಿಳ್ಕೋಬೇಡಿ. ದೇವೇಗೌಡ ಕೂತ್ಕೊಡೋ ವ್ಯಕ್ತಿನೇ ಅಲ್ಲ. ಈಗ ವೀಲ್ ಚೇರೆಲ್ಲ ಬರಲಿಲ್ಲ, ಕಾರಲ್ಲಿ ಬಂದೆ. ಇವರು ವಿಜಯದ ಮೇಲೆ ಕೈ ಹಾಕೊಂಡು ನಡ್ಕೊಂಡು ಇಲ್ಲಿ ಬಂದೆ. ಎಲ್ಲ ಕಡೆ ಹೋಗ್ತಾನೆ. ನೀವು NDAನಲ್ಲಿ ನಾವಿದ್ದೇವೆ ಅನ್ನೋದನ್ನು ಮರೆಯಬಾರದು. ಮೊದಲು ಅಲ್ಲಿ ನಿತೀಶ್ ಕುಮಾರ್ 30 ವರ್ಷ ಇವತ್ತು ಅಧಿಕಾರದಲ್ಲಿದ್ದರೆ ವಾಜಪೇಯಿ ಕಾಲದಲ್ಲೇ ರೈಲ್ವೆ ಮಂತ್ರಿ ಆದ. ಕುಮಾರಣ್ಣವ್ರನ್ನ ಇವತ್ತು 2 ಸ್ಟೀಲ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ 2 ಪೋರ್ಟ್ಫೋಲಿಯೋ ಕೊಟ್ಟು ಮೋದಿಯವರು ಇವತ್ತು ಅವ್ರನ್ನ ಮಂತ್ರಿ ಮಾಡಿದರೆ, ಇಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಶಾ ಅವರು ಅವ್ರಿಗೆ
8ನೇ ಸ್ಥಾನದಲ್ಲಿ ಅವನ್ನ ಮಂತ್ರಿಯಾಗಿ ಇಟ್ಟಿದ್ದಾರೆ. ಇದನ್ನು ಮರಿಬಾರದು. ನಾವು ಯಾವುದೇ ಕಾರಣದಿಂದ NDA ಸಂಪರ್ಕನ ಕಳಕಳದಿಲ್ಲ. ಆದರೆ ಪಕ್ಷ ಶಕ್ತಿಯುತವಾಗಿ ಬೆಳಿಬೇಕು. ಈ 18 ಸ್ಥಾನ ಬಂದಿದ್ದು ಕುಮಾರಸ್ವಾಮಿಯವರ ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ, 1 ವರ್ಷ ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿ ಸುತ್ತಿ ಎಂಥ ಕಾರ್ಯಕ್ರಮ. ಕೊನೆ 2 ದಿನದಲ್ಲಿ 5 ಗ್ಯಾರಂಟಿ, ಆ ಕಾರ್ಡ್ಗಳು ಎಲ್ಲ ಎಲ್ಲ ಕಡೆಗೆ ಮನೆಗೆ ಎಸಿತಾರೆ. ಈಗ ಒಬ್ಬ ಮೇಲೆ ಹೇಳ್ತಾನೆ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡಿಲ್ಲ, ನಿಮ್ಮ ಗ್ಯಾರಂಟಿಗಳು ಕಟ್ಕೊಂಡು ನಮಗೇನಾಗಬೇಕು ಅದನ್ನು. ಒಬ್ಬಂತಾನೆ ಇಲ್ಲ ಗ್ಯಾರಂಟಿ ಇರಲೇಬೇಕು. ಅದೆಲ್ಲ ಮಾತಿಗೆ ತಪ್ಪೋದಿಲ್ಲ. ನಾನು ನಮ್ಮ ಮುಖ್ಯಮಂತ್ರಿಗಳು ಎಂದೂ ಮಾತಿಗೆ ತಪ್ಪುರೇ ಅಲ್ಲ. ಎಲ್ಲಾದರೂ ಉಂಟೆ ಮಾತಿಗೆ ತಪ್ಪೋದು ಅಂತ ಮುಖ್ಯಮಂತ್ರಿ ಹೇಳ್ತಾರೆ. ಮರ್ಯಾದೆಯಿಂದ ಆಫೀಸ್ ಬಿಟ್ಟು ಹೋಗಬಾರ್ದಾ ಕೋರ್ಟ್ ಆರ್ಡರ್ ಪ್ರಕಾರ? ಹೇಳ್ತಾರೆ. ಮರ್ಯಾದೆಯಿಂದಲೇ ಬಂದಿರೋ ಪಕ್ಷ ಇದು. JPS ಅಲ್ಲಿ ಕಟ್ಟಿದ್ದೀವಿ, ನನ್ನ ಹೆಸರು ಇರಲಿಲ್ಲ. ನಮಗೆ ಕ್ರಿಯೆ ಇದೆ. 2ನೇ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ನ ವಿರುದ್ಧ ಯಾವ ಮೋದಿಯವರು ಇವತ್ತು NDA ಮಾಡಿದ್ದಾರೋ ಅದರ ಹಿನ್ನೆಲೆಯನ್ನು ಆವತ್ತು ಆದ್ವಾನಿಯವರು ನಾವು ಎಲ್ಲ ಜೈಲೊಳಗಿದ್ವಿ. ಜಯಪ್ರಕಾಶ್ ನಾರಾಯಣರವರು, ಮೊರಾರ್ಜಿ ದೇಸಾಯಿ ಅವರು, ಚಂದ್ರಶೇಖರ್ ಅವರೆಲ್ಲ ಅವ್ರನ್ನ ಪ್ರತ್ಯೇಕ ಕೋಣೆಯಲ್ಲಿ ಇಟ್ಟಿದ್ರು. ಇಂದಿರಾ ಗಾಂಧಿ ಆ ಮಹಾನ್ ವ್ಯಕ್ತಿಯ ಹೆಸರನ್ನು ಇಲ್ಲಿ ಸೌತಲ್ಲಿ ಇಟ್ಟಿದ್ದೇವೆ. ಇದರರ್ಥ ಇಷ್ಟೇ, ಅಲ್ಲಿ ನಿತೀಶ್ ಕುಮಾರ್, ಇಲ್ಲಿ ಕುಮಾರಸ್ವಾಮಿ. ದೇವೇಗೌಡ ಎಲ್ಲಿ ಈಗ ವೀಲ್ ಚೇರಲ್ಲಿ ಹೋಗ್ತಾನೆ, ಮುಗೀತು. ಎಲ್ಲಿ ಕುಮಾರಸ್ವಾಮಿ ಒಬ್ಬನ ಕೈಯಲ್ಲಿ ಸಾಧ್ಯ? ನಿಖಿಲ್ ಕುಮಾರಸ್ವಾಮಿ 3 ಸಾರಿ ಸೋತಿದ್ದಾನೆ, ಎಲ್ಲಿ ಸಾಧ್ಯ? ಅವ್ರ ಲೆಕ್ಕ ಇದೆ, ಅವ್ರ ಲೆಕ್ಕ ತಲೆಕೆಳಗಾಗುತ್ತೆ. ಅಮೆರಿಕಾ ದೇಶನ ರೂಸ್ವೆಲ್ಟ್ ಅಂತ ಹೇಳಿ ಒಬ್ಬ ಅಧ್ಯಕ್ಷ 1933ರಿಂದ 1945ರವರೆಗೆ ವೀಲ್ ಚೇರಲ್ಲೇ ಹೋಗಿ ಕೆಲಸ ಮಾಡ್ತಾನೆ. ಅಮೆರಿಕ ದೇಶದ ಅಧ್ಯಕ್ಷ. ಇದು ಇತಿಹಾಸ. ಇದು ಕರ್ನಾಟಕದಲ್ಲಿ ದೇವೇಗೌಡ ಕೆಲಸ ಮಾಡಿದ್ದೇನೆ. ಅನಗವಾಡಿ ಬ್ರಿಡ್ಜ್ ಕಟ್ಟಿದ್ದೇನೆ. ಎಷ್ಟು ಮೈಲಿ ಇದೆ? ಎಷ್ಟು ಮೈಲಿ ಇದೆ? 12 ಮೈಲಿ ಇದೆಯಾ? ಎಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಮುಖಂಡರುಗಳಿದ್ರೆ ಹೇಳಿ. ಎಲ್ಲಿ ಬಸವಣ್ಣವರನ್ನ ನೀವು ಮುಳುಗಿದ್ರು ಅಂತ ಹೇಳ್ತಿರೋ, ಅಲ್ಲಿ ದೇವಸ್ಥಾನನ ಮೇಲೆ ಎತ್ಕಟ್ಟಲಿಕ್ಕೆ ವರ್ಲ್ಡ್ ಬ್ಯಾಂಕ್ನವರು ಕೂಡಲ ಸಂಗಮ 120 ಕೋಟಿ ಕೊಡಲ್ಲ ಅಂದರು.
ನಮ್ಮ ರೆವೆನ್ಯೂ ಬಡ್ಜೆಟ್ 120 ಕೋಟಿ ಅಳವಡಿಸಿ ಅಲ್ಲಿ ಇವತ್ತು ಕೂಡಲ ಸಂಗಮ ಮಾಡಿ ಎಲ್ಲಿ ಯಾರಿಗನ್ಯಾಯ ಮಾಡಿದ್ದೇವೆ? ಯಾವ ಪಾರ್ಟಿ ಮಾಡಿದ್ದೇವೆ? ಮುಸ್ಲಿಮರಿಗೆ ಮಾಡಿದ್ದೇವ? ಹೆಣ್ಮಕ್ಳಿಗೆ ಮಾಡಿದ್ದೇವ? ನಾಯಕ ಸಮಾಜದವ್ರಿಗೆ ಮಾಡಿದ್ದೇವ? ಶೆಡ್ಯೂಲ್ ಕಾಸ್ಟ್ಗೆ 23% ಕೊಡಬೇಕು, 15% ಅಂಬೇಡ್ಕರ್ ತೀರ್ಮಾನ ಮಾಡಿದರು. SCಗೆ STಗೆ 3%, 18%. ಅದನ್ನು 23%ಗೆ ಏರಿಸಿ ನಾನು ಎಲ್ಲಿವರೆಗೆ ಆ ಕೋಟ ಭರ್ತಿ ಆಗುತ್ತೋ ಅಲ್ಲಿವರೆಗೂ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಡ್ರೈವ್ಗೆ 23% ಮಾಡಿದಂಥ ದೇವೇಗೌಡ ಇಲ್ಲಿ ಕೂತಿದ್ದೇನೆ. ಹೇಳ್ತಾ ಹೋದರೆ ತುಂಬ ವಿಷಯ ಹೇಳಬಹುದು. ದಯಮಾಡಿ ಕಾಂಗ್ರೆಸ್ಸಲ್ಲಿ ಏನಿದೆ ನಮಗೆ ಪ್ರಶ್ನೆ ಬೇಡ. 28ರವರೆಗೆ ಕಾಂಗ್ರೆಸ್ ಇರಲಿ. ನಾವು ಪಕ್ಷ ನಿಖಿಲ್ ಕುಮಾರಸ್ವಾಮಿ, ಬಾಬು ಈಗ ತೆಳ್ಕೊಂಡು ಅವರು ಜೋರಾಗಿ ಹೋಗ್ತಾರೆ, ನಾನು ಸ್ವಲ್ಪ ತೆಳ್ಕೊಂಡೇ ಬರ್ತೀನಿ. ನಾನು ಜೊತೆ ಕುಮಾರಣ್ಣವರು ಡೆಲ್ಲಿ ಮಂತ್ರಿ ಆಗಿರಬೇಕು, ಆ ಕೆಲಸನೂ ಮಾಡಬೇಕು. ದೇಶದ ಹೊರಗಡೆ ಎಲ್ಲ ಕಡೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿದೆ, ಅದನ್ನೂ ನೋಡ್ಕೋಬೇಕು, ಇಲ್ಲೂ ಬರಬೇಕು. ಅವ್ರಿಗೆ ಟೈಮ್ ಸಿಕ್ತಾಗಲ್ಲ ಇಲ್ಲಿ ಬರಲಿ. ಅವರು ಎಷ್ಟು ಸಾಧ್ಯವೋ ಅಷ್ಟು ಈ ಸ್ಟೇಟಲ್ಲಿ ಓಡಾಡಿ, ಬಾಕಿ ಕೆಲಸ ನಾನು ತೆವಳ್ಕೊಂಡು ಹೋಗಿ ಈ ಇಬ್ಬರು ಯುವ ನಾಯಕರ ಜೊತೆಗೆ ಅಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರು ನಮ್ಮ ಕೃಷ್ಣಾರೆಡ್ಡಿಯವರು, ಇವರು ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಸುಮ್ಮನೆ ಹಂಗೆ ನೋಡ್ತೀನಿ, ಏನು ಮಾಡ್ತಾರೆ ಏನು ಹಂಗೆ. ನಮ್ಮ ಶಿಡ್ಲಘಟ್ಟದ ರವಿ 18 ಜನ ಮಂತ್ರಿ ಬರ್ತಾರೆ ಸಾರ್, ಮುಗ್ದೇ ಹೋಯ್ತು ನನ್ನ ಕತೆ ಅಂತಿದ್ದೆ. ಅದೆಲ್ಲ ಅವನೇನು 18 ಜನ ಇಲ್ಲದೆ ಇದ್ದರೆ ರವಿ ಅಲ್ಲೇ ಕ್ಯಾಬಿನೆಟ್ ಮಾಡಲಿ, ಶಿಡ್ಲಘಟ್ಟದಲ್ಲೇ ಕ್ಯಾಬಿನೆಟ್ ಮಾಡಲು. ನೀನು ಅದಕ್ಕೆ ಹಂಚ್ಕೊಡೋ ಅಂತ ನೀನು ಇದೆಲ್ಲ. ದೇವೇಗೌಡ 65 ವರ್ಷ ಹೋರಾಟ ಮಾಡಿದ್ದೇನೆ, ಜೀವನದ ಅನುಭವ ಇದೆ. 2ರಿಂದ 58 ಸೀಟ್ ತಗೊಂಡೋದೆ. ಏನಾಯಿತು ಅಂತ ಬೇಡ, ನಿಲ್ಲಿಸ್ತೇನೆ ಮಾತನ್ನು. ಇವತ್ತು ಈ ಸಭಾಭವನದಲ್ಲಿ ಶೆಡ್ ಹಾಕೊಂಡಿದ್ವಿ. ನಾನು ರೇವಣ್ಣ ಇಲ್ಲ ಇವತ್ತು, ನಂಗೆ ಗೊತ್ತು. ನನಗೆ ಈ ಬಿಲ್ಡಿಂಗ್ ಕಟ್ಟುವಾಗ ಏನೇನಾಯಿತು ಅಷ್ಟೇ ಅಲ್ಲ, ಇಲ್ಲಿ ಕುಮಾರಸ್ವಾಮಿ ಕೂತಿದ್ದಾರೆ. KMF ಅಂತಕ್ಕಂಥ ಒಂದು ಸಂಸ್ಥೆ ಈ ರಾಜ್ಯಕ್ಕೆ ಬಂದಿದ್ದರೆ ಅವತ್ತು ಕುರಿಯನ್ನಂತ ಆ ಮಹಾನುಭಾವ, ನಾನು ಪ್ರೈಮ್ ಮಿನಿಸ್ಟರ್, ರೇವಣ್ಣ ಡೆಲ್ಲಿಗೆ ಬಂದರು, ನನ್ನ ಜೊತೆ ಅಹಮದಾಬಾದ್. ಆವತ್ತು ಈ ರಾಜ್ಯಕ್ಕೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ತರಲಿಕ್ಕೆ ಸಾಧ್ಯ ಆಯಿತು. ಒಂದು ಅನೇಕ ವಿಷಯಗಳಿದೆ ಇನ್ನು ಮಾತನಾಡೋದು, ನಾನು ಮಾತು ನಿಲ್ಲಿಸ್ತೇನೆ. ಇವತ್ತೇನು ನಿನ್ನೆ ಹಲವಾರು ಚಿತ್ರಗಳನ್ನು ಏನು ನಾನು ಹಿಂದಿನ ನಮ್ಮ ಸ್ಕೂಲು ಓದಿದ ಸ್ಕೂಲಿಂದ ಹಿಡಿದು ನಮ್ಮ ತಂದೆ ತಾಯಿಗಳಿಂದ ಹಿಡಿದು ಇವತ್ತು ರೇವಣ್ಣವರು ಒಂದೇನು ಡೈರಿಲಿ ಏನೋ ಒಂದು ಮಾಡಿದ್ದಾರೆ, ಅದೊಂದು ಚಿತ್ರ ಚೆನ್ನಾಗಿ ಮಾಡಿದ್ದಾರೆ. ಈಗ ಭಾಳ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಹಾಸನದಲ್ಲಿ. ಈಗ ಅನೇಕ ವಿಷಯಗಳಿದೆ. ಕುಮಾರಸ್ವಾಮಿಯವರು ಏನೇನು ಮಾಡಿದರು ಅಂತಕ್ಕಂಥದ್ದು 2 ಟರ್ಮು, ಒಂದು ಸಾರಿ BJP, ಒಂದು ಸಾರಿ ಕಾಂಗ್ರೆಸ್, ಎರಡೂ ಅನುಭವ ಇದೆ. ಆದರೆ ಇವತ್ತು ಮೋದಿಯವರ ನೇತೃತ್ವದಲ್ಲೇ ಸ್ಟೀಲ್ ಮಿನಿಸ್ಟರ್ ಆಗಿ 2 ಪೋರ್ಟ್ಫೋಲಿಯೋನ ಮೋದಿಯವರು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಮ್ ಮಿನಿಸ್ಟರ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ಅತ್ಯಂತ ಉತ್ತಮವಾಗಿ ನಿರ್ಣಯ ಇವತ್ತು ಏನು ನಿಭಾಯಿಸ್ತಾ ಇದ್ದಾರೆ.
ಕರ್ನಾಟಕದಲ್ಲಿ ಮಾಡಬೇಕು ಅಂದರೆ ಅದಕ್ಕೆ ಅಡ್ಡಿ, ಯಾವ ಕೆಲಸ ಮಾಡಬೇಕು ಅಂದರೂ ಅಡ್ಡಿ. ಎಲ್ಲಿವರೆಗಿಲ್ಲ ನೀವು ಇದೆಲ್ಲ ಮಾಡ್ತೀರಿ? ಅದ್ರ ಬಗ್ಗೆ ನಾನು ಮುಂದೆ ಮಾತನಾಡ್ತೀನಿ. ಇವತ್ತು ನಾನು ಮಾತು ನಿಲ್ಲಿಸ್ತೇನೆ. ನಿನ್ನೆ ಇವತ್ತು ಈ ಸಭಾಂಗಣದಲ್ಲಿ ಇಷ್ಟೊಂದು ಅದ್ಭುತವಾದಂಥ ಕಾರ್ಯಕ್ರಮ, ಇಷ್ಟೊಂದು ಜನಸಂಖ್ಯೆ ಸಮುದಾಯ ಎಲ್ಲ ಕಡೆ ಏನು ಸೇರಿದರೆ ನಿಮ್ಮೆಲ್ಲರಿಗೆ ಹಾಗೂ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳಿಗೆ ಹಾಗೂ ನಮ್ಮ ಶಾಸಕರು, ಮಾಜಿ ಮಂತ್ರಿಗಳು, ಮುಂದೆ ಆಗುವ ಶಾಸಕರು, ಇವರೆಲ್ಲರಿಗೆ, ನಮ್ಮ ಜಿಲ್ಲಾ ಘಟಕದ ಮುಖಂಡರುಗಳು, ಇವರೆಲ್ಲರಿಗೆ ನಾನು ತಲೆವಾಗಿ ನಮಸ್ಕಾರ ಮಾಡಿ ಮತ್ತೊಮ್ಮೆ ಕೋರ್ ಕಮಿಟಿ ಅಧ್ಯಕ್ಷರು, ಕೊನೆಯದಾಗಿ ನಮ್ಮ ಶಿವಮೊಗ್ಗ ಹೆಣ್ಣುಮಗಳು ಅವ್ರ ಹುಟ್ಟಬ್ಬ ಇವರು. ನೀನು 100 ವರ್ಷ ಶತಾಯವಾಗಿ ಬದುಕಬೇಕಮ್ಮ. ನಿಮಗೆ ಆಶೀರ್ವಾದ. ಟೈಮ್ ಕಡಿಮೆ ಇದೆ. ನೀವು ಒಂದು 2 ಮಾತಾಡೋದಾದ್ರೆ ಆಡ್ಬೋದು. 2 ಮಾತು. ಏಕೆ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡಲೇ ಇಲ್ಲ ಅಂತೇಳಿ ಮೀಡಿಯಾದರೂ ಬರೀ ಮಾಡ್ತಾರೆ. ಇಷ್ಟನ್ನು ಹೇಳಿ ನಾನು ಹೊರಗಡೆಯಿಂದ ಎಲ್ಲ ರಾಜ್ಯದಿಂದ ಬಂದಿರತಕ್ಕಂಥ ನಮ್ಮ ಪ್ರಮುಖರಿಗೆ, ಅಧ್ಯಕ್ಷಗಳಿಗೆ, ನಮ್ಮ ರಾಜ್ಯದ ಎಲ್ಲ ಮುಖಂಡಗಳಿಗೆ, ಶಾಸಕರು, ಮಾಜಿ ಶಾಸಕರು, ಮಂತ್ರಿಗಳಿಗೆ, ತಾಲೂಕು ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಎಲ್ಲರಿಗೂ ಮಾಧ್ಯಮದ ಸ್ನೇಹಿತರು, ನಾನು ಎಲ್ಲರಿಗೂ ತಲೆವಾಗಿ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಥ್ಯಾಂಕ್ ಯು ಸರ್. ಈಗ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕೇಂದ್ರ ಸಚಿವರು ಮತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಂಥ ಕುಮಾರಣ್ಣವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಕೋರಿಕೆ ಮಾಡ್ತೇನೆ. ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣ ಅವರೀಗ ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಬೇಡ, ಇದೇ ಸಾಕು, ಇದೇ ಸಾಕು. ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ 25 ವರ್ಷಗಳ ರಜತ ಮಹೋತ್ಸವವನ್ನು ಪೂರೈಸಿರ್ತಕ್ಕಂಥ ಈ ಒಂದು ಸುವರ್ಣ ಸಂದರ್ಭ ಇದು. ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರ ನಾಯಕತ್ವದಲ್ಲಿ ನಾಡಿನ ಲಕ್ಷಾಂತರ ಕಾರ್ಯಕರ್ತ ಬಂಧುಗಳು ಈ ಪಕ್ಷದ ಹಲವಾರು ಏಳುಬೀಳುಗಳಲ್ಲಿ ಈ ಪಕ್ಷವನ್ನು 25 ವರ್ಷಗಳ ಕಾಲ ಜನಮಾನಸದಿಂದ ಮರಿದೇ ಇರತಕ್ಕಂಥ ರೀತಿಯಲ್ಲಿ ತಮ್ಮೆಲ್ಲರ ಶ್ರಮ ಏನಿದೆ, ಆ ಶ್ರಮಕ್ಕೆ ಪ್ರಥಮವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳಿರ್ಬೋದು, ಸಭೆಗೆ ಬರದೆ ದೂರದಿಂದಲೇ ಈ ಒಂದು ಪಕ್ಷವನ್ನು ಹಾರೈಸ್ತಾ ಇರತಕ್ಕಂಥ ಲಕ್ಷಾಂತರ ಕಾರ್ಯಕರ್ತ ಬಂಧುಗಳಿಗೆ ಪ್ರಥಮವಾಗಿ ನನ್ನ ಗೌರವಪೂರ್ವಕವಂಥ ವಂದನೆಗಳನ್ನು ಎಲ್ಲರಿಗೂ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಸಮಯ 2:15 ಗಂಟೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರುಗಳು, ಪಕ್ಷದ ನಾಯಕರುಗಳಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷದ ಸಂಘಟನೆ
ಕೇವಲ 8-10 ಜಿಲ್ಲೆಗೆ ಸೀಮಿತವಾಗಬಾರದು. ರಾಜ್ಯದ 31 ಜಿಲ್ಲೆಗಳಲ್ಲಿ ಈ ಪಕ್ಷದ ಸಂಘಟನೆಗೆ ತಮ್ಮೆಲ್ಲರ ಒಂದು ಶ್ರಮದ ಅವಶ್ಯಕತೆ ಏನಿದೆ, ಇದರ ಒಂದು ಉದ್ದೇಶ ಜನತಾದಳವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದಕ್ಕಿಂತ ಪ್ರಮುಖವಾಗಿ ಇವತ್ತಿನ ರಾಜ್ಯದ ರಾಜಕಾರಣ ಯಾವ ರೀತಿಯಲ್ಲಿ ನಡೀತಾ ಇದೆ, ಈ ರಾಜ್ಯ ಒಂದು ಸಂಪದ್ಭರಿತವಾದಂಥ ರಾಜ್ಯ ಇದೆ. ಯಾವುದೇ ಸನ್ನಿವೇಶದಲ್ಲೂ ಈ ನಾಡಿನ ಜನತೆ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರಗಳು ದುರ್ಬಲ ವಾತಾವರಣವನ್ನು ಕಾಣ್ತಕ್ಕಂಥದ್ದಕ್ಕೆ ಅವಕಾಶಗಳನ್ನು ಈ ನಾಡಿನ ಜನತೆ ಕೊಟ್ಟಿಲ್ಲ. ಈ ರಾಜ್ಯ ಒಂದು ಸಂಪದ್ಭರಿತವಾದಂಥ ರಾಜ್ಯ ಅನ್ನೋದನ್ನು ಕಳೆದ 75 ವರ್ಷಗಳಲ್ಲಿ ನಾವೇನು ಕಾಣ್ತಾ ಇದ್ದೇವೆ, ಅದರಲ್ಲೂ ಇತ್ತೀಚೆಗೆ 25-30 ವರ್ಷಗಳಲ್ಲಿ ದೇಶದ ಒಂದು ಆರ್ಥಿಕ ಬೆಳವಣಿಗೆಗೆ ಕರ್ನಾಟಕ ಕೊಟ್ಟಿರ್ತಕ್ಕಂಥ ಕೊಡುಗೆ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. ಇಂಥ ಒಂದು ಸಂಪದ್ಭರಿತವಾದಂಥ ರಾಜ್ಯದಲ್ಲಿ ಸುಮಾರು 7.5 ಲಕ್ಷ ಕೋಟಿ ಸಾಲವನ್ನು ಈ ಸರ್ಕಾರದಲ್ಲಿ ನಾವೇನು ಮಾಡಿದ್ದೇವೆ. ಈ 7.5 ಕೋಟಿ ಸಾಲದಲ್ಲಿ ರಾಜ್ಯದಲ್ಲಿ ದಾಖಲೆಯ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಈಗಿನ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಸಾಲದ ಬಾಬ್ತು ಸುಮಾರು 5.5 ಲಕ್ಷ ಕೋಟಿ ಈಗಿನ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಈ ನಾಡಿನ ಜನತೆಯ ಮೇಲೆ ಹೊರಿಸಿರ್ತಕ್ಕಂಥ ಭಾರ. ಅವ್ರು ಹೇಳ್ತಾರೆ, ಹಿಂದೆ ಭಾಗ್ಯಲಕ್ಷ್ಮಿ ಕೊಟ್ಟಿದ್ದೇವೆ, ಈಗ 5 ಗ್ಯಾರಂಟಿ ಕೊಟ್ಟಿದ್ದೇವೆ, ಜನ ನೆಮ್ಮದಿಯಿಂದ ಇದ್ದಾರೆ, ಇದನ್ನು ಹೇಳ್ತಾರೆ. ಬಹುಶಃ ನಿನ್ನೆ ನನ್ನ ಮಾಧ್ಯಮದ ಸ್ನೇಹಿತರು ಗದಗ ಜಿಲ್ಲೆನಲ್ಲೋ ಎಲ್ಲೋ ಒಂದು ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದೇ ಕುಟುಂಬದ 4 ಜನರ ಆತ್ಮಹತ್ಯೆಯ ಬಗ್ಗೆ ಟಿ ವಿನಲ್ಲಿ ಬರ್ತಾ ಇದ್ದಿದ್ದು ನೀವೆಲ್ಲ ಗಮನಿಸಿರ್ಬೋದು. ಅಲ್ಲಿಗೆ ಸಿದ್ದರಾಮಯ್ಯನವರ 5 ಗ್ಯಾರಂಟಿಯ ಕಾರ್ಯಕ್ರಮಗಳು ಎಷ್ಟರ ಮಟ್ಟಿಗೆ ಜನರ ಬದುಕನ್ನು ಇವತ್ತು ಶಕ್ತಿಯನ್ನು ತುಂಬ್ತಾ ಇದ್ದಾರೆ ಅನ್ನೋದು ಆ ಟಿ ವಿಗಳಲ್ಲಿ ತೋರಿಸ್ತಾರೆ. ಆ ಕುಟುಂಬದ ಒಬ್ಬ ಹೆಣ್ಣು ಮಗಳು ಇವತ್ತೇನು ಸಂಪೂರ್ಣವಾಗಿ ಅವರ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕಳ್ಕೊಂಡು ಒಂದು ಸಣ್ಣ ಹೆಣ್ಣು ಮಗುವಿನ ಜೊತೆಯಲ್ಲಿ ಆ ವಿಧವೆ ತಾಯಿ ಕೂತಿರ್ತಕ್ಕಂಥ ದೃಶ್ಯವನ್ನು ಇವತ್ತು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೆ. ಇದು ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಕಾರ್ಯಕ್ರಮದ ಕೊಡುಗೆ ಏನು ಅಂತಕ್ಕಂಥದ್ದನ್ನು ಇವತ್ತು ನಾನು ಜ್ಞಾಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಎಷ್ಟು ಜನ ಈ ರೀತಿಯ 2,000 ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು ದೇಶದಲ್ಲಿ ಮಾಡಲಿಕ್ಕೆ ಸಾಧ್ಯ? ನಾನಿವತ್ತು ಈ ಗ್ಯಾರಂಟಿ ಸ್ಕೀಮ್ಗಳು ಅಂತಕ್ಕಂಥದ್ದು ಇಡೀ ದೇಶದಲ್ಲೇ ಪ್ರಾರಂಭ ಆಗಿದೆ. ಈಗ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಈಗ ಇವತ್ತು ಸನ್ಮಾನ್ಯ ದೇವೇಗೌಡರು ಸುದೀರ್ಘವಾಗಿ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಹುಶಃ ಅವರು ಮಾತನಾಡಲಿಕ್ಕೆ ಎಲ್ಲ ವಿಷಯಗಳನ್ನು ಕ್ರೋಢೀಕರಿಸಿ ಹೊರಟಿದ್ರೆ 2 ದಿವಸ ನಿಮ್ಮನ್ನೆಲ್ಲರನ್ನೂ ಇಲ್ಲೇ ಕೂರಿಸ್ಕೊಂಡು ಮಾತನಾಡಬೇಕಾದಂಥ ಪರಿಸ್ಥಿತಿ ನಾವೆಲ್ಲ ಬಂದ್ಬಿಡ್ತಿದ್ವು. ಕೆಲವು ಸಣ್ಣ ಪುಟ್ಟ ಒಂದು 2% 1% ವಿಷಯ ಚರ್ಚೆ ಮಾಡಿದ್ದಾರೆ. ನಾನು ರಾಜಕಾರಣಕ್ಕೆ ಬಂದಿದ್ದೆ ಆಕಸ್ಮಿಕವಾಗಿ. ಆದರೆ ರಾಜಕಾರಣವನ್ನು 1973 ಸನ್ಮಾನ್ಯ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳೇನಿದ್ದರು, ಒಂದು ವಿರೋಧ ಪಕ್ಷ ಎಷ್ಟು ಪರಿಣಾಮಕಾರಿಯಾಗಿ ವಿರೋಧ ಪಕ್ಷದ ನಾಯಕರು ಕೆಲಸವನ್ನು ಮಾಡಬಹುದು ಅಂತಕ್ಕಂಥ ಒಂದು ಇತಿಹಾಸದ ದಾಖಲೆಯನ್ನು ದೇವೇಗೌಡರು ನಿರ್ಮಾಣ ಮಾಡಿದ್ದಾರೆ ವಿಧಾನಸಭೆಯ ಕಲಾಪದಲ್ಲಿ. ಅದೆಲ್ಲವನ್ನು 73ನೇ ಇಸ್ವಿಯಿಂದ ನಾನು ಒಬ್ಬ ಈ ನಾಡಿನ ಸಾಮಾನ್ಯ ಪ್ರಜೆಯಾಗಿ ದೂರದಿಂದ ಗಮನಿಸ್ಕೊಂಡು ಬಂದಿರತಕ್ಕಂಥವನು.
73ನೇ ಇಸ್ವಿಯಿಂದ ಅವರ ಪ್ರತಿ ಕ್ಷಣ ಪ್ರತಿ ದಿನದ ರಾಜಕೀಯ ಜೀವನದ ಸಾಮಾಜಿಕ ಜೀವನದ ಬದುಕನ್ನು ನಾನೇನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬಂದಿದ್ದೇನೆ. ಅದು ಅವರ ಒಂದು ಹೋರಾಟ ಬಹುಶಃ ಈ ರಾಜ್ಯದ ರಾಜಕಾರಣದಲ್ಲೆಲ್ಲ ದೇಶದ ರಾಜಕಾರಣದಲ್ಲೇ ಒಂದು ಮೇರು ಪರ್ವತ ಅವರು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಲವಾರು ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡಿ ಯಾವುದೇ ತಪ್ಪುಗಳನ್ನು ಮಾಡದೆ ಎಲ್ಲ ತಪ್ಪುಗಳನ್ನು ಅವ್ರ ತಲೆ ಮೇಲೆ ಹಾಕೊಂಡಿರ್ತಕ್ಕಂಥದ್ದು ಬಹುಶಃ ರಾಜ್ಯದ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಕಂಡಂಥ ಹಲವಾರು ಪ್ರಕರಣಗಳನ್ನು ಹತ್ತಿರದಿಂದ ಗಮನಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ ಜೆ.ಎಚ್. ಪಟೇಲರು, ಬೊಮ್ಮಾಯಿ ಅವರು ಇವರೆಲ್ಲ ಸಹಪಾಠಿಗಳೇನಿದ್ರು ಅವರ ಒಂದು ಪ್ರತಿದಿನದ ರಾಜಕೀಯದ ಬೆಳವಣಿಗೆಗಳು ಯಾವ ರೀತಿಯಲ್ಲಿ ನಡೀತಾ ಇತ್ತು ಅಂತಕ್ಕಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಬಂದಂಥವನು ನಾನು. ಅವರ ಭಾವನೆಗಳನ್ನು ಏನಿತ್ತು, ಅವರಲ್ಲಿ ಇದ್ದಂಥ ಭಾವನೆ ಈ ರಾಜ್ಯದ ಬಡವರು, ಈ ರಾಜ್ಯದ ಬಡ ಕುಟುಂಬದ ಹೆಣ್ಣು ಮಕ್ಕಳ ಬದುಕು, ರೈತ ವರ್ಗದ ಜನರ ಬದುಕನ್ನು ಸರಿಪಡಿಸಲಿಕ್ಕೆ ಅವರ ಸಂಪೂರ್ಣವಾದಂಥ ಹೋರಾಟವನ್ನು ಏನು ಮುಡುಪಾಗಿಟ್ಟಿದ್ರು. ಬಹುಶಃ ಅವರ ಒಂದು ವಿಷನ್ ಏನಿತ್ತು, ಕಲ್ಪನೆಗಳು, ಅದನ್ನು ಅವರು ಈಡೇರಿಸಲಿಕ್ಕೆ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ಕಾರಣ ಅವರ ಸುದೀರ್ಘ 60 ವರ್ಷಗಳ ರಾಜಕಾರಣದಲ್ಲಿ ಬಹುಶಃ 3-4 ವರ್ಷ ಮಂತ್ರಿಗಳಾಗಿದ್ದರು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ. ನಂತರ ಮುಖ್ಯಮಂತ್ರಿ ಆದರು, ಅದು 18 ತಿಂಗಳಿದ್ದರು. ಪ್ರಧಾನಮಂತ್ರಿಗಳಾದರೂ 10 ತಿಂಗಳಿತ್ತು. ಅಲ್ಲಿಗೆ ಅವರ ಅಧಿಕಾರದ ಅವಧಿ ಸಂಪೂರ್ಣ ಆಯಿತು. ನಾನು 1983 ಈಗಿನ ನಮ್ಮ ಯುವ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹಲವಾರು ವಿಷಯಗಳು. 1983ರಲ್ಲಿ ಏನು ದೇವರಾಜ ಅರಸು ಅವರ ಬಗ್ಗೆ ನಮ್ಮ ದತ್ತ ಅವರು ಮಾತನಾಡ್ತಾ ಇದ್ರು, ಕ್ರಾಂತಿರಂಗ ಮಾಡಿದಂಥ ವಿಷಯವನ್ನು. ನಂತರ ನಡೆದಂಥ ರಾಜ್ಯದ ಹಲವಾರು ಬೆಳವಣಿಗೆಯಲ್ಲಿ ಬಹುಶಃ ಉತ್ತರ ಕರ್ನಾಟಕದ ಪಾತ್ರ ಭಾಳ ದೊಡ್ಡದಿದೆ. 1983ರಲ್ಲಿ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಬರ್ತಕ್ಕಂಥದ್ದಕ್ಕೆ ನವಲಗುಂದ ನರಗುಂದದ ಒಂದು ರೈತರ ಹೋರಾಟ ಏನಿದೆ ಅದು ಫೌಂಡೇಶನ್ ಹಾಕಿದಂಥದ್ದು ಅನ್ನೋದು ನನ್ನ ಅಭಿಪ್ರಾಯ. ಗೋಕಾಕ್ ಚಳವಳಿ, ಸಿದ್ದಯ್ಯ ಪುರಾಣಿಕರು ಆ ಚಳವಳಿಯಲ್ಲಿ ಅವತ್ತಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಭಾಗವಹಿಸಿದಂಥ ದಿನಗಳಿತ್ತು. ಗುಂಡೂರಾಯರು ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ದೇವೇಗೌಡರ ಒಂದು ಕ್ಷೇತ್ರದಲ್ಲಿ ಗುಂಡೂರಾಯರ ಸರ್ಕಾರದ ಒಬ್ಬ ಮಂತ್ರಿ ಅವರನ್ನು ಬಿಟ್ಟು ಏನು ಅವರು ಶಾಸಕರಿದ್ದರು, ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೋದಂಥ ಸನ್ನಿವೇಶದಲ್ಲಿ ಒಂದು ಗೋಲಿಬಾರದಂಥ ದಿನ ಅದು. ಇಬ್ಬರು ರೈತರು ಮರಣ ಹೊಂದ್ತಾರೆ, ದೊಡ್ಡಹಳ್ಳಿ ಅಂತಕ್ಕಂಥ ಒಂದು ಪ್ರಕರಣ. ಆ ಒಂದು ಪ್ರಕರಣದಿಂದ ದೇವೇಗೌಡರು ಆಕ್ರೋಶಿತರಾಗಿ ಅವತ್ತಿನ ಸರ್ಕಾರದ ವಿರುದ್ಧ 9 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು, ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂಥ ಅವರ ಹೋರಾಟ ಏನಿದೆ ಆ ಹೋರಾಟವನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅವತ್ತಿನ ಹೋರಾಟದಲ್ಲಿ ನಮ್ಮ ಜನತಾದಳದಲ್ಲಿದ್ದಂಥ ನಾಯಕರಾಗ ಬಹುಶಃ ಜನತಾ ಪಾರ್ಟಿ ಇತ್ತು ಅಂತ ಕಾಣಿಸ್ತದೆ. ಯಾವುದೇ ನಾಯಕರುಗಳು ಅವರು ಹೋರಾಟಕ್ಕೆ ಬೆಂಬಲ ಕೊಡಲಿಲ್ಲ. ಕೆಲವು ಬೆಂಗಳೂರು ಸುತ್ತಮುತ್ತಲ ಭಾಗದಲ್ಲಿದ್ದಂಥ ಕಾರ್ಯಕರ್ತರು, ಬಹುಶಃ ಅವರು ಮರೆಯಲ್ಲ, ಅವರು ಒಬ್ಬ ನಾರಾಯಣ ಸ್ವಾಮಿ ಅಂತ ಒಬ್ಬರು ಉಳುಮಾವನವರು ನಾರಾಯಣ ಸ್ವಾಮಿ ಅಂತ ಇದ್ದರು. ಅವ್ರು ಪ್ರತಿದಿನ ಒಂದು 500 ಜನ ಕರ್ಕೊಂಬರೋರು. ಆ ಕಬ್ಬನ್ ಪಾರ್ಕ್ನಲ್ಲಿ 9 ದಿನ ಉಪವಾಸ ಕೂತಿದ್ರು. ನಮ್ಮ ರಾಜ್ಯದ ಅವರ ಸಹಪಾಠಿಗಳು ಯಾರೂ ಅವರಿಗೆ ಕೈ ಜೋಡಿಸಿರಲಿಲ್ಲ. ನಂತರ ಎಲ್ಲ ನಾಯಕರು ಸೇರಿ BJP ನಮ್ಮ ಗುಂಡೂರಾಯರ ಸರ್ಕಾರದ ವಿರುದ್ಧ ಒಂದು ಧರಣಿ ಮಾಡಿದ್ರು. ಅದರ ಧರಣಿ ಮಹತ್ವ ಎಷ್ಟು ಮಟ್ಟಿಗಿತ್ತು ಈಗ ನಾನು ಚರ್ಚೆ ಮಾಡಲಿಕ್ಕೆ ಅವೆಲ್ಲ ಹೋಗಲ್ಲ. ಅವರ ಒಂದು ಹೋರಾಟ ಅಂತಿಮವಾಗಿ ಈ ರಾಜ್ಯದಲ್ಲಿ ಪ್ರಥಮವಾಗಿ ಕಾಂಗ್ರೆಸ್ಸೇತರ ಸರ್ಕಾರ ಬರಲಿಕ್ಕೆ ಸಾಧ್ಯ ಆಯಿತು.
1983 JDS ಮತ್ತು ಅಂದರೆ ಜನತಾ ಪಾರ್ಟಿ ಮತ್ತು ಕ್ರಾಂತಿರಂಗ ಸುಮಾರು 85-86 ಸೀಟು ಗೆದ್ದಿದ್ರು. 18 ಸೀಟು BJP ಅವರು ಗೆದ್ದಿದ್ರು. ಕಮ್ಯುನಿಸ್ಟ್ನವರು 8-9 ಸೀಟ್ ಗೆದ್ದಿದ್ರು. ಎಲ್ಲ ಸೇರಿ ಇವರು ಒಂದು ಬಹುಶಃ 120-130 ಜನ ಇದ್ದರು. ಅವತ್ತು ಸರ್ಕಾರವನ್ನು ಮಾಡ್ತಕ್ಕಂಥ ವಿಷಯದಲ್ಲಿ ಇವತ್ತು ನಮ್ಮ ಚನ್ನಪಟ್ಟಣದ ವರದಗೌಡರು ಇಲ್ಲ ನಮ್ಮ ಜೊತೆಯಲ್ಲಿ. ದೊಡ್ಡ ಗಲಾಟೆ ನಡೀತಾ ಇತ್ತು. ಅವತ್ತಿನ ದಿನ ಸನ್ಮಾನ್ಯ ದೇವೇಗೌಡರನ್ನ ನಾನು ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲೇ ಕಾರ್ ಡ್ರೈವ್ ಮಾಡೋದು ಕಲ್ತಿದ್ದೆ ನಾನು. ಅವರು ನನಗೆ ಒಂದು 2-3 ಕಡೆ ಹೋಗಬೇಕು ಅಂತ ಹೇಳಿ ನಾನೇ ಕಾರನ್ನ ಚಾಲಕನಾಗಿ ಅವ್ರ ಜೊತೆ ಹೋಗಿದ್ದೆ. ಒಬ್ಬರು ರಾಜ್ಯದ ಒಬ್ಬ ಪ್ರಮುಖ ವರದಿಗಾರರು, ಅವರು ಸಹಪಾಠಿಗಳಿದ್ರು, ಅವರು ಹೊಳೆನರಸೀಪುರದವ್ರೆ. ಅವರ ಮನೆಗೆ ಹೋಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ, ಸರ್ಕಾರ ಯಾವ ರೀತಿ ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆ ಪಡೀಲಿಕ್ಕೆ ಅವ್ರ ಮನೆಗೆ ಹೋಗ್ತಾರೆ. ಅವರು ದೇವೇಗೌಡರಿಗೆ, ನೋಡಿ ಇವತ್ತು ನೀವು 83-85 ಸ್ಥಾನ ಇದ್ದೀರಿ, BJP ಅವರು 18 ಸ್ಥಾನ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ಸರ್ಕಾರ ಎಷ್ಟು ದಿನ ಇರುತ್ತೋ ದಯವಿಟ್ಟು ನಿಮ್ಮ ಮೇಲೆ ಶಾಸಕರುಗಳು ಒತ್ತಡ ಹಾಕಿದ್ರು ಈ ಸನ್ನಿವೇಶದಲ್ಲಿ ನೀವು ಆ ಒಂದು ಜಾಗವನ್ನು ಅಪೇಕ್ಷೆ ಪಡಬೇಡಿ ಅಂತಕ್ಕಂಥ ಮಾತು ಹೇಳ್ತಾ ಇರ್ತಾರೆ. ಆಗ ಅವ್ರ ಧರ್ಮಪತ್ನಿ, ನಮ್ಮ ಮಾಧ್ಯಮದ ಸ್ನೇಹಿತ ಧರ್ಮಪತ್ನಿ ಅವರು ಬಂದು ಹೇಳ್ತಾರೆ ಒಂದು ಮಾತು, ನಿಮಗೇನಾದರೂ ಬುದ್ಧಿ ಇದೆಯಾ? ಇಷ್ಟೆಲ್ಲ ಹಲವಾರು ವರ್ಷಗಳು ವಿರೋಧ ಪಕ್ಷದಲ್ಲಿ ಬೆವರು ಸುರಿಸಿ ಕಷ್ಟಪಟ್ಟು ಬಂದಿರತಕ್ಕಂಥ ಈ ವ್ಯಕ್ತಿನ ನೀನು ಮುಖ್ಯಮಂತ್ರಿ ಆಗಬೇಡ, ಬೇರೆಯವ್ರಿಗೆ ಅವಕಾಶ ಕಲ್ಪಿಸು ಅಂತ ಹೇಳ್ತಿರಲ್ಲ, ಇದು ನ್ಯಾಯನ ಅಂತೇಳಿ ಅವ್ರ ಹೆಂಡತಿ ಅವರಿಗೆ ಕ್ಲಾಸ್ ತಗೋತಾರೆ. ನಾನು ಅಲ್ಲೇ ಕೂತಿದ್ದೆ ಅವತ್ತು, ಒಬ್ಬ ಚಿಕ್ಕ ಹುಡುಗ ನಾನು. ಯಾಕಿದನ್ನು ಹೇಳ್ತೇನೆ ಅಂದರೆ, ಸನ್ಮಾನ್ಯ ದೇವೇಗೌಡರು ಎಂದೂ ಸಹ ಅಧಿಕಾರವನ್ನು ಹುಡುಕೊಂಡು ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋದಂಥವ್ರಲ್ಲ ಅನ್ನೋದನ್ನು ಈ ಕರ್ನಾಟಕ ನಾಡಿನ ಜನತೆ ತಿಳ್ಕೋಬೇಕು ಅನ್ನೋದನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ. ಎಂದೂ ಸಹ ಹೋದವರಲ್ಲ. ಅವರು 1962 ಪ್ರಥಮ ಬಾರಿಗೆ ಪಕ್ಷೇತರ ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಕೆಲಸ ಮಾಡಿದ್ರು ಹೊರತು ಹಲವಾರು ಬಾರಿ ಅವರನ್ನು ಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಒತ್ತಡಗಳು ಬಂದರು. ವೀರೇಂದ್ರ ಪಾಟೀಲ್ ಅವ್ರ ಕಾಲ ಇರ್ಬೋದು, ಕಾಂಗ್ರೆಸ್ಸು ಏನು ಹೊಡೆದೋದಂಥ ಸಂದರ್ಭ. ದೇವರಾಜ ಅರಸು ಅವರು, ನೀನು ಯಾರನ್ನು ನಂಬಿ ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀಯಾ, ಅವರ ಚಪ್ಪಲಿ ಹೊರ್ತಾ ಇದ್ದೀಯಾ, ನಿನ್ನನ್ನು ಅವರು ಎಂದೂ ಸಹ ಈ ರಾಜ್ಯದಲ್ಲಿ ನಾಯಕತ್ವವನ್ನು ವಹಿಸ್ತಕ್ಕಂಥದ್ದಕ್ಕೆ ನಿನಗೆ ಅವ್ರು ನಿಲ್ಲೋದು ಕಷ್ಟ ಇದೆ, ನಂಬೇಡ ಯಾರನ್ನು. ನಿನ್ನ ವ್ಯಕ್ತಿತ್ವ ನೋಡಿದ್ದೇನೆ, ನಿನ್ನ ಶಕ್ತಿ ನೋಡಿದ್ದೇನೆ, ನನ್ನ ಜೊತೆ ಕೈ ಜೋಡಿಸು ಅಂತೇಳಿ ಕೂರಿಸ್ಕೊಂಡು ಕಬ್ಬನ್ ಪಾರ್ಕ್ನಲ್ಲಿ ಕಡಲೆಕಾಯಿ ತಿನ್ಕೊಂಡು ದೇವೇಗೌಡರಿಗೆ ಹೇಳಿದ್ದಾರೆ. ಯಾವ ದೇವರಾಜ ಅರಸು. ಇವೆಲ್ಲವನ್ನು ನಾವು ದೂರದಿಂದ ನೋಡ್ಕೊಂಡು ಬಂದಿರತಕ್ಕಂಥವ್ರು. ಒಂದು ಇತಿಹಾಸ ಇದೆ ಇವರ ಬಗ್ಗೆ ಚರ್ಚೆ ಮಾಡಬೇಕು ಅಂದರೆ. ಆದರೂ ಸಹ ಎಂದೂ ಅಧಿಕಾರಕ್ಕೆ ಬಯಸಲಿಲ್ಲ. ಅವರಿಗೆ ಅಧಿಕಾರ ಕೊಡ್ತೀವಿ ಅಂತಾಗಲಿಲ್ಲ, ಇನ್ನೊಬ್ಬರ ಹೆಸರನ್ನ ಹೇಳಿ ಅವ್ರನ್ನ ಮಂತ್ರಿ ಮಾಡಿ ಎಂದಿದ್ದಾರೆ. ಆದರೆ ಈಗಿನ ರಾಜಕಾರಣ ಮೊದಲನೇ ಬಾರಿ ಗೆದ್ದು ಬಂದಿರ್ತಾರೆ, ನನಗೆ ಅಂಥ ಇಲಾಖೆನೇ ಬೇಕು, ಇಂಥ ಇಲಾಖೆನೇ ಬೇಕು ಅಂತಕ್ಕಂಥ ಒಂದು ಪೈಪೋಟಿ ನಡೀತಿದ್ದನ್ನು ನೋಡ್ತಾ ಇದ್ದೀರಿ. ಇವೆಲ್ಲ ಒಂದು ಭಾಗ ಇರಲಿ. ಅವತ್ತು ಚಂದ್ರಶೇಖರ್ ಅವರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನೀವು ಸನ್ಮಾನ್ಯ ಹೆಗಡೆ ಅವ್ರ ಪರವಾಗಿ ನಿಮ್ಮ ಶಕ್ತಿ ತುಂಬಬೇಕು ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಕೊನೆಗೆ ದೇವೇಗೌಡರು ಅಂತಿಮವಾಗಿ ಆಮೇಲೆ ಸ್ವಲ್ಪ ಜ್ಯೋತಿಷನ್ನು ನಂಬ್ತಾರೆ. ಅವ್ರು ಯಾವ ಜ್ಯೋತಿಷದವ್ರು ನಂಬ್ತಾರೆ, ಅವ್ರನ್ನ ಆಗಲೇ ಟ್ರ್ಯಾಪ್ ಮಾಡಿಬಿಟ್ಟಿದ್ರು, ಒಂದು ಟೀಮ್ ಮುಖ್ಯಮಂತ್ರಿ ಆಗಬೇಕು ಅನ್ನೋರು. ಇದೆಲ್ಲ ಒಂದು ಇತಿಹಾಸ. ನಾನು ನಿಮ್ಮೊಂದು ಯಾಕೆ ಹೇಳ್ತೀನಿ ಅಂದರೆ, ನಾನು ಭಾಳ ದೂರದಿಂದ ನಮ್ಮ ತಂದೆಯವರ ರಾಜಕೀಯವನ್ನು ನೋಡ್ಕೊಂಡು ಬಂದಿರತಕ್ಕಂಥವ್ರು ರಾಜಕಾರಣನ. ನಂತರ ಯಾವಾಗ ಮುಖ್ಯಮಂತ್ರಿಯ ಒಂದು ಅಭ್ಯರ್ಥಿಯ ವಿಷಯದಲ್ಲಿ ಚರ್ಚೆಗಳು ಪ್ರಾರಂಭ ಆಯಿತು, ನಮ್ಮ ವರದೇಗೌಡರು ಮಾತಾಡಿದ್ದು ಇವತ್ತು ನನ್ನ ಕಿವಿನಲ್ಲಿದೆ ಮನೆಯಲ್ಲಿ. ನಾಗರಾಜಣ್ಣವರು ಆಮೇಲೆ 85 ಆದರೆ ಮೇಲೆ 83 ಇದ್ದರೆ ನೀವು 85ನಲ್ಲಿ. ಯಾಕೆಂದರೆ ನಾವೆಲ್ಲ ಸಣ್ಣ ಹುಡುಗರು, ಅವರು ಆಗ ದೊಡ್ಡರ ಮನೇಲಿ ಕೂತ್ಕೊಂಡ್ಬಿಟ್ಟು ಬಿಡಿ ಸೇದಾರಾಗ್ತಿಲ್ಲ, ಈಗೇನೋ ಬಿಟ್ಬಿಟ್ರು ಅಂತ ಕಾಣಿಸ್ತದೆ. MLA ಆಗಿದ್ದವರು ನಾವು ಅವ್ರ ಹತ್ರ ನಿಂತ್ಕೊಂಡು ಕೈಕಟ್ಟೆ ಹಾಕೊಂಡು ನಿಂತ್ಕೊಂಡು ಅವ್ರ ಮಾತು ಕೇಳ್ತಾ ಇದ್ದಂಥ ದಿನಗಳವು. ನಂತರ
ಯಾವೊಂದು ಮತದಾನ ಅಂತಕ್ಕಂಥದ್ದು ಆಗ್ತದೆ, ರಾಮಕೃಷ್ಣ ಹೆಗಡೆ ಅವರ ಪರವಾಗಿ ಅವರು ಬೆಂಬಲಿಗರನ್ನ ಬೆಂಬಲ ಕೊಡಿಸಿದ್ರು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದರು. ನಡೀತು ಒಂದು ಸ್ವಲ್ಪ ದಿನ, ಪಾರ್ಲಿಮೆಂಟ್ ಚುನಾವಣೆ ಆಯಿತು, 4 ಸೀಟ್ ಗೆದ್ದಿದ್ವು. ಆಗಲೇ MLAಗಳೆಲ್ಲ ಆ ಕಡೆ ಈ ಕಡೆ ಹೋಗ್ತಕ್ಕಂಥದ್ದಕ್ಕೆ ನಡೀತಾ ಇತ್ತು. ದೇವೇಗೌಡರು ಕೊನೆಗೆ ಚುನಾವಣೆಗೆ ಹೋಗಬೇಕು ಅಂತ ಒತ್ತಡ ಹಾಕಿ ಕ್ಯಾಬಿನೆಟ್ನಲ್ಲಿ ಅವ್ರ ಮಂತ್ರಿ ಇರಲಿಲ್ಲ, ಪಕ್ಷ ಕಟ್ಟೋದಕ್ಕಿಂತ ರಾಜೀನಾಮೆ ಕೊಟ್ಟು ಬಂದಿದ್ದರು ಹೊರಗಡೆಗೆ. JH ಪಟೇಲ್ರು ಅವತ್ತು ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಕ್ಷ ಕಟ್ತೀವಿ ಅಂತ ಬಂದಿದ್ದರು. ಅವರು ಮುದ್ನಾಳವರು, ನಮ್ಮ ಕಲಬುರಗಿ. ಅಲ್ಲಿ ಒಂದು ನಿಮ್ಮ ಗಮನಕ್ಕೆ ತರ್ತೀನಿ, ರಾಜ್ಯದ ಜನತೆಗೆ, ಸನ್ಮಾನ್ಯ ದೇವೇಗೌಡರು ಇಡೀ ರಾಜ್ಯದಲ್ಲಿ ಜನತಾ ಪಾರ್ಟಿನ ಕಟ್ಟಬೇಕು ಅಂತ ಹೇಳಿ ಹಗಲು ರಾತ್ರಿ ಓಡಾಟ ಮಾಡ್ತಾ ಇದ್ದರೆ, ರಾಜ್ಯದ ಮುಖ್ಯಮಂತ್ರಿಗಳು ದೇವೇಗೌಡರ ವಿರುದ್ಧ ಮೈಸೂರಿನಲ್ಲಿ ಅದು ಎಂಥದೋ ಒಂದು CITB ಪ್ರಕರಣ, 500 ಸೈಟ್ಗಳನ್ನು ದೇವೇಗೌಡರ ಕುಟುಂಬಕ್ಕೆ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಒಬ್ಬರು BB ಶಿವಪ್ಪನವರು, ಇನ್ನೊಬ್ಬರು ನಮ್ಮ ಹೊಳೆನರಸೀಪುರದ ಅವರೇ ಒಬ್ಬರು ಬೆಳೆಸಂತವ್ರು ಒಬ್ಬರು ಇದ್ದಾರೆ, MLC ಮಾಡಿದರು. ಅವ್ರನ್ನ ಕರೆಸಿ ಆಗಿನ ಮುಖ್ಯಮಂತ್ರಿಗಳು ಅವರಿಂದ ದೇವೇಗೌಡರ ವಿರುದ್ಧ ಒಂದು ಚಾರ್ಜ್ ಶೀಟ್ ಮಾಡಿಸಿ ದೇವೇಗೌಡರು ಪಕ್ಷ ಕಟ್ಕೊಂಡು ಕೂತಿದ್ದಾರೆ. ಇಲ್ಲಿ ದೇವೇಗೌಡರು CITBನ ಲೂಟಿ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಒಂದು COD ಎನ್ಕ್ವೈರಿ, ಅದ್ರ ಜೊತೆಗೆ ಲೋಕಾಯುಕ್ತ ಎನ್ಕ್ವೈರಿ, ಇದೆಲ್ಲವನ್ನ ನುಂಗಿ ಪಕ್ಷ ಕಟ್ಕೊಂಡು ಬಂದಂತಾರೆ ಇವರು. ಹಾಗಂತೇಳಿ ಪಕ್ಷ ಹಾಳು ಮಾಡಲಿಕ್ಕೆ ಹೋಗಲಿಲ್ಲ ಎಂದು ಸಹ ಇವರು. ಇದು ಯಾಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ನಾನು 73ನೇ ಇಸ್ವಿಯಿಂದ ಇವರ ರಾಜಕೀಯ ಜೀವನವನ್ನೇನು ನೋಡ್ಕೊಂಡು ಬಂದಿದ್ದೇನೆ. 1985 ನಂತರ ನಾನು ಅವರ ಒಂದು ಹೋರಾಟ ಏನಿತ್ತು, ಈ ನಾಡಿಗೆ ಏನಾದರೂ ನಾನು ಒಂದು ಜನತೆಯ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿದ್ರು. ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋದನ್ನು ನೋಡಬೇಕು ಅಂತಕ್ಕಂಥದ್ದು, ನಾನು ಮಗನಾಗಿ ಅಲ್ಲ, ಈ ರಾಜ್ಯದ ಪ್ರಜೆಯಾಗಿ ಅವರ ಒಂದು ನೆರಳಿನಲ್ಲಿ ಏನು ಮುಂದುವರಿತಾ ಇದ್ದೆ. ಒಂದು ಮೈಸೂರಿನಲ್ಲಿ ಒಂದು ಚಿತ್ರದ ಹಂಚಿಕೆದಾರನಾಗಿ ಶಿಕ್ಷಣ ಮುಗಿದ ಮೇಲೇನು ನನ್ನ ಜೀವನ ನಡೆಸ್ತಾ ಇದ್ದೆ. ಆ ಸಂದರ್ಭದಲ್ಲಿ 94 ಯಾವೊಂದು ಚುನಾವಣೆ ಡಿಕ್ಲೇರ್ ಆಗ್ತಕ್ಕಂಥ ದಿನಗಳಾಗ ಪಾರ್ಟಿ ಅಧ್ಯಕ್ಷರಾದರು. ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಶಾಸಕರುಗಳು ಯಾರು ಚುನಾವಣೆ ನಿಲ್ತಕ್ಕಂಥವ್ರಿದ್ದರು, ಆ ಕ್ಷೇತ್ರಗಳಿಗೆ ನಮ್ಮ ಸಿನಿಮಾ ಕಚೇರಿಯಿಂದ ಪೋಸ್ಟ್ಗಳನ್ನು, ಅವರ ಪಬ್ಲಿಸಿಟಿಗೆ ಪೋಸ್ಟ್ಗಳನ್ನು ಮಾಡಿ ನಾನು ಕಳಿಸ್ಕೊಡ್ತಾ ಇದ್ದೆ. ಪಕ್ಷದ ಒಂದು ಚಿಹ್ನೆ ಇರತಕ್ಕಂಥದ್ದು. ಸಭೆಗಳಿಗೆ ಅಲ್ಪ ಸ್ವಲ್ಪ ಮಟ್ಟಿಗೆ ನಮ್ಮಿಂದ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯವೋ ಮಾಡ್ಕೊಂಡು ಆ ಸಭೆಗಳು ನಡೀತಾ ಇದ್ದರೆ ನಾವು ಅಲ್ಲೆಲ್ಲೋ ಇಲ್ಲಿ ಈಗ ನಿಂತಿದ್ದಿರಲ್ಲ ನಮ್ಮ ಕಾರ್ಯಕರ್ತರು, ಆ ಮೂಲದಲ್ಲಿ ಜನಗಳ ಮಧ್ಯದಲ್ಲಿ ನಿಂತು ಸಭೆ ನೋಡ್ತಾ ಇದ್ದು. ಒಂದು ಉದಾಹರಣೆ ಕೊಡ್ತೀನಿ, ಭಾಳ ಹೇಳಕ್ಕೆ ಹೋಗಲ್ಲ, ಈಗಾಗಲೇ ಅವರು ಭಾಳ ವಿಷಯ ಮಾತನಾಡಿದ್ದಾರೆ. 2002 ಯಾವೊಂದು ಚುನಾವಣೆ ಬಂತು ರಾಜ್ಯದಲ್ಲಿ, ಆ ಚುನಾವಣೆ ಉಪಚುನಾವಣೆ, ಏಕೆಂದರೆ ನಮ್ಮ ಕನಕಪುರದ ಅವತ್ತಿನ MP ಲೋಕಸಭೆಗೆ ಏನು ಗೆದ್ದಿದ್ರು ಚಂದ್ರಶೇಖರ್ ಮೂರ್ತಿಯವರು, ಅವರ ಒಂದು ಅಕಾಲಿಕ ಮರಣ. ಆಗ ಚುನಾವಣೆ ಅನಿವಾರ್ಯವಾಗಿ ನಾವು ಎದುರಿಸಬೇಕಾಗಿತ್ತು. 99ರಲ್ಲಿ ನೆಲ ಕಚ್ಚಿದ್ದೇವೆ. ಪಕ್ಷ ದೇವೇಗೌಡರು ಸೋತಿದ್ದಾರೆ, ನಾನು ಸೋತಿದ್ದೆ, ರೇವಣ್ಣ ಸೋತಿದ್ರು, ಸಿದ್ದರಾಮಯ್ಯವರು ಸೋತಿದ್ರು, ಬಹುಶಃ ಸುರೇಶ್ ಬಾಬು MLA ಆಗಿದ್ರು. 10 ಜನ ಗೆದ್ದಿದ್ದಾರೆ ಅವತ್ತು. 10 ಜನದಲ್ಲಿ 6 ಜನ ಹೊರಟೋಗಿದ್ರು, ಬಿಟ್ಟು 4 ಜನ ಉಳ್ಕೊಂಡಿದ್ರು. ಆ ಚುನಾವಣೆ ಡಿಕ್ಲೇರ್ ಆಯಿತು. ನಾನು ಸನ್ಮಾನ್ಯ ದೇವೇಗೌಡರಿಗೆ ಚುನಾವಣೆ ನಿಲ್ಲಿ ಅಂತ ಹೇಳಿ ಒತ್ತಡ ಹಾಕಿದೆ. ಅವರು ಹೇಳಿದ್ರು, ನಾನೊಬ್ಬ ಹೋಗಿ ನಾನೇನಪ್ಪ ಮಾಡಲಿ ಅಲ್ಲಿ ಲೋಕಸಭೆಗೆ, ನೀನು ಹಿಂದೆ ಒಂದು ಸಲ ರೆಪ್ರೆಸೆಂಟ್ ಮಾಡಿದೀಯ, ನೀನು ನಿಲ್ಲಬೇಕು ಅಂದರು. ನಾನು ಹೇಳಿದೆ, ನಾನೊಬ್ಬ ಹೋಗಿ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನೀವು ಮಾಜಿ ಪ್ರಧಾನಮಂತ್ರಿ, ದೆಹಲಿಗೆ ಹೋದರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಸಿಗ್ತದೆ, ನಿಲ್ಲಬೇಕು ಅಂತ ಒತ್ತಡ ಹಾಕೋದು. ಒಂದು ಬಿಡಗಾಸು ಮನೆಯಲ್ಲಿ ಇಲ್ಲ ಚುನಾವಣೆ ನಡೆಸಲಿಕ್ಕೆ. ಕೊನೆಗೆ ಅಂತಿಮವಾಗಿ ಅವ್ರನ್ನೇನು ಒಪ್ಪಿಸೋದು. ಆಗ ನಾವು ಈ ಏನು ಇದು ನಮ್ಮ ಮಹಿಳೆ ಗುರ್ತಿದೆಯಲ್ಲ, ಹೊರೆ ಹೊತ್ತ ಮಹಿಳೆ, ಆ ಚುನಾವಣೆಗೆ ಮೊದಲನೆಯ ಒಂದು ಚಿಹ್ನೆ ಎಲೆಕ್ಷನ್ ಕಮಿಷನಿಂದ ನಾವು ಅನುಮತಿ ಪಡೆದಂಥದ್ದು. ಅದಕ್ಕಿಂತ ಮುಂಚೆ 99ರ ಚುನಾವಣೆಗೆ ಟ್ರ್ಯಾಕ್ಟರ್ ಚುನಾವಣೆ ಇತ್ತು, ಇದು ಚಿಹ್ನೆ ಇತ್ತು. ಆ ಒಂದು ಚಿಹ್ನೆನ ಹೊಸದಾಗಿ ನಾವು ಪಡೆದು ಚುನಾವಣೆ, ಮೊದಲನೇ ಚುನಾವಣೆ ದೇವೇಗೌಡರು ನಿಂತರು. ನಿಲ್ಲೋದಕ್ಕಿಂತ ಮುಂಚೆ ನಮ್ಮ ಉತ್ತರಳ್ಳಿಯ ಶ್ರೀನಿವಾಸ್ ಅಂತೇಳಿ ಒಬ್ಬರು ಮಾಜಿ ಲೋಕಸಭಾ ಸದಸ್ಯರಿದ್ದರು, ನಮ್ಮಲ್ಲೇ ಅವರು ಹಿಂದೆ ಬೆಳೆದಂಥವ್ರು, BJPಗೆ ಹೋಗಿದ್ರು. ಆಮೇಲೆ ಅವ್ರನ್ನ ಪಕ್ಷಕ್ಕೆ ಸೇರಿಸಬೇಕು ಅಂತ ಹೇಳಿ ನಾವು
ಅವ್ರ ಮನೆಗೆ ಹೋಗಿ ಒತ್ತಾಯ ಹಾಕಿ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬಂದಿದ್ದೇನೆ. ಒಂದು ಸಭೆ ಮಾಡಬೇಕು ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ. ಆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನ ಸಭೆ ಅವತ್ತು ಮುಲಾಯಂ ಸಿಂಗ್ ಯಾದವ್ ಅವರು ಬರ್ತಕ್ಕಂಥ ಇತ್ತು. ಆ ಸಭೆಗೆ ನಾವೇನೋ ಆ ಫಂಕ್ಷನ್ ಮಾಡಲಿಕ್ಕೆ ಬ್ಯಾನರ್ಗಳನ್ನು ಸಿದ್ಧ ಮಾಡೋದು. ಒಂದು 2-3 ಬ್ಯಾನರ್ನಲ್ಲಿ ಈಗಿನ ಮುಖ್ಯಮಂತ್ರಿಗಳ ಫೋಟೋ ಇರಲಿಲ್ಲ. ಯಾವ ಪ್ರಿಂಟ್ ಮಾಡೋನು 1-2 ಬ್ಯಾನರ್ನಲ್ಲಿ ಫೋಟೋನ ಮಿಸ್ ಮಾಡಿಬಿಟ್ಟಿದ್ದ. ಆಗ ಈಗಿನ ಮುಖ್ಯಮಂತ್ರಿಗಳು ನಾನು ಫಂಕ್ಷನಿಗೆ ಬರೋಕ್ಕೆ ಸಾಧ್ಯ ಇಲ್ಲ, ನನ್ನ ಫೋಟೋ ಇಲ್ಲ, ನನಗೆ ಅವಮಾನ ಮಾಡಿದ್ದಾರೆ, ಯಾವ ಕಾರಣಕ್ಕೂ ಬರಲ್ಲ. ನಮ್ಮ ಈಗಿನ ಮಂತ್ರಿ ಇದ್ದಾರಲ್ಲಿ ಪಶುಸಂಗೋಪನಾ ಮಂತ್ರಿಗಳು ದೇವೇಗೌಡರು ಅವ್ರನ್ನ ಕರೆಸಿ ಪಂಚಾಯತಿ ನೋಡಪ್ಪ ಹೋಗಿ ಕನ್ವಿನ್ಸ್ ಮಾಡಿ, ಮರ್ಯಾದೆ ಹೋಗೋದು ಬೇಡ, ರಾಂಗ್ ಮೆಸೇಜ್ ಹೋಗ್ತಿದೆ ಅಂತ ಪಾಪ ಕಣ್ಣಲ್ಲಿ ನೀರು ಹಾಕ್ತಾರೆ. ದುಡ್ಡು ನಾವು ಸಾಲ ಸೋಲ ಮಾಡಿ ತಂದು ಸಂಘಟನೆಗೆ ಜನ ಸೇರ್ಸೋಕ್ಕೆ ಜನ ನಾವು ತರೋದು, ಸಾಲ ಮಾಡಿ ದುಡ್ಡು ತಂದು ಪಕ್ಷ ಸಂಘಟನೆಗೆ ಹಾಕೋದು, ಪೋಸ್ಟ್ರು ಬ್ಯಾನರು ನಾವು ಕಟ್ಟೋದು, ಎಲ್ಲ ರೆಡಿ ಆದಮೇಲೆ ವೇದಿಕೆ ಮೇಲೆ ಬಂದು ಕಾಲ ಮೇಲೆ ಕಾಲು ಹಾಕ್ಕೊಂಡು ದೇವೇಗೌಡರು ಪಕ್ಕದಲ್ಲಿ ಕೂತಿರೋ ಅವರಿಗೆ ಚಪ್ಪಲಿ ಕಾಲನ್ನ ಟಚ್ ಮಾಡ್ಕೊಂಡು ಎಷ್ಟು ಸಭೆಗಳು ನೋಡಿಲ್ಲ ನಾವು, ಯಾವ ಥರ ನಡ್ಕೊಂಬಂದಿದ್ರು. ಇದು ದೇವೇಗೌಡರ ಜೀವನ. ಇದನ್ನೆಲ್ಲ ನಾವು ನೋಡ್ಕೊಂಡೇನು ಬಂದಿದ್ದೇವೆ. ನಾನು ಮೊದಲೇ ಹೇಳಿದೆ, ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವನು. ಆಕಸ್ಮಿಕವಾಗಿ ಬಂದು ಏನೋ ಒಂದು ಭಗವಂತ ನಿತ್ಯ ಅವರ ಆಶೀರ್ವಾದ, ಬಹುಶಃ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಲ್ಲಿ ಮೊದಲನೇ ಬಾರಿ ಆ MLA ಚುನಾವಣೆ ನಿಲ್ಲಬೇಕಾದ್ರೂ ಬೇಡ ಅಂತ ನನಗೆ ಪಾರ್ಲಿಮೆಂಟಿಗೆ ನಿಲ್ಲೋ ಅಂತ ಹೇಳಿ ನಾನು ಹೇಳಿದೆ. ನನಗೆ ಏನೂ ಅಧಿಕಾರ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಪಾರ್ಲಿಮೆಂಟ್ ಸವಾಸ ಬೇಡ, ನನಗೆ ಒಂದು MLA ಆಗಿರ್ತೀನಿ ಸಾಕು ಅಂತೇಳಿ ಒತ್ತಾಯ ಹಾಕಿ ಅವತ್ತು ರಾಮನಗರದಲ್ಲಿ ನಿಂತೆ. ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಸನ್ನಿವೇಶ ಬಂದಾಗ ಅವ್ರದ್ದು ಅದರಲ್ಲಿ ಏನೇನೂ ತಪ್ಪಿಲ್ಲ. ಈ ಸಭೆಯಲ್ಲಿ ಇವತ್ತು ಹೇಳಬೇಕು, ರಜತ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೆ. ನಾವಿಬ್ಬರು ಅದೇನೋ ಸೇರಿಬಿಟ್ಟೆ ಡ್ರಾಮಾ ಆಡಿ ಅವತ್ತು ಸರ್ಕಾರ ಮಾಡಿದ್ದೀವಿ, ದೇವೇಗೌಡರಿಗೆಲ್ಲ ಗೊತ್ತಿತ್ತು, ಇದೆಲ್ಲ ದೊಡ್ಡ ಕತೆಗಳು ಕಟ್ಟಿದ್ರು. ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ನಮ್ಮ ತಂದೆಯವರ ಭಾವನೆಗಳಿಗೆ ವಿರುದ್ಧವಾಗಿ ರಾಜಕೀಯದ ಒಂದು ತೀರ್ಮಾನ ಮಾಡಿದ್ದು 2006ನೇ ಇಸ್ವಿಯವತ್ತೇನು ಮುಖ್ಯಮಂತ್ರಿ ಆಗ್ತಕ್ಕಂಥ ನಿರ್ಧಾರ ಮಾಡಿದಾಗ ಅದು ಒಂದು ನನ್ನ ಜೀವನದಲ್ಲಿ ಅವರ ವಿರುದ್ಧ ನಾನು ನಡ್ಕೊಂಡಂಥವನು. ಅವ್ರ ಜನ್ಮ ಕೊಟ್ಟಂಥ ದಿನದಿಂದ ಎಂದೂ ಸಹ ಅವರಿಗೆ ನಾವು ಅವ್ರ ಎದುರು ನಿಲ್ತಾ ಇರಲಿಲ್ಲ. ನಾವು ಆ ರೀತಿ ನಮ್ಮನ್ನು ಬೆಳೆಸಿದರು. ಅವತ್ತು ನಾನು ಆ ತೀರ್ಮಾನ ತೆಗೆದುಕೋಬೇಕಾದ್ರೂ ಕಾರಣ ಯಾವ ಡೀಟೇಲ್ ಎಲ್ಲ ಹೇಳಿದ್ರು ನಿಮಗೆ. ಏನೇನಾಯಿತು, 4 ದಿನ ಸೋನಿಯಾ ಗಾಂಧಿ ಮನೆಯಲ್ಲಿ, 5ನೇ ದಿನ ನನ್ನನ್ನು ಕರ್ಕೊಂಡು ಹೋಗಿದ್ರು ಬರಬೇಕಪ್ಪ ಅಂತ ಹೇಳಿ. ಅವತ್ತಿನ ಸಂದರ್ಭ ಇಲ್ಲೆಲ್ಲ ನಮ್ಮ ಅಂದಾನಿ ಕೂತಿರಬೇಕು, ಡಾಕ್ಟರ್ ಅನ್ನದಾನಿ ಇದ್ದಾನೆ ಇಲ್ಲಿ, ಜ್ಞಾಪಕ ಮಾಡ್ತೀನಿ ನಾವು ಯಾವ ರೀತಿ ಬಂದಿದ್ದೀವಿ ಅನ್ನೋದಕ್ಕೆ. 1999 ಚುನಾವಣೆ ನಮ್ಮ ಮಳವಳ್ಳಿ ಕ್ಷೇತ್ರದ ನಮ್ಮ ಕಾರ್ಯಕರ್ತರು ಅಂದಾನಿ ಕರ್ಕೊಂಬಂದರು. ಪಾಪ ಅವನು ವೈಟ್ ಆ್ಯಂಡ್ ವೈಟ್ ಹಾಕವನೇ ಹೊಸದಾಗಿ ಬಟ್ಟೆನ ಹೊಲಿಸ್ಕೊಂಡು ಕರ್ಕೊಂಬಂದವ್ರೆ. ನಾನು ಕೇಳಿದೆ, ಅಲ್ಲಪ್ಪ ಇನ್ನೂ ಮೀಸೆ ಬಂದಿಲ್ಲ ಇವನಿಗೆ, ಇವನು ಕ್ಯಾಂಡಿಡೇಟ್ ಅಂತ ಕರ್ಕೊಂಬಂದಿರ ಇನ್ಯಾರು ನಿಮಗೆ ಸಿಗಲಿಲ್ವಾ ಅಂತ. ಕೊನೆಗೆ ಟಿಕೆಟ್ ಕೊಟ್ಟರು, ತಗೊಂಡೋದ್ರು, ನಿಂತ ಸೋತ. 2004 ಚುನಾವಣೆ ನಮ್ಮ ಕಾರ್ಯಕರ್ತರೆಲ್ಲ ಬಂದರು. ನಾವನ್ನ ಹೋದ ಚುನಾವಣೆ ನಿಲ್ಲಿಸಿ ನಮ್ಮ ಮನೆ ಮಠ ಹಾಳು ಮಾಡ್ಕೊಂಬಿಟ್ಟಿದ್ವಿ. ದಯವಿಟ್ಟು ಅವನು ಕ್ಯಾಂಡಿಡೇಟ್ ಬೇಡ, ಅವತ್ತು ದುಡ್ಡಿಲ್ಲ, ನಾವು ಬೇರೆ ಕ್ಯಾಂಡಿಡೇಟ್ ಕರ್ಕೊಂಬರ್ತೀವಿ ಅಂದರು. ನಾನು ಹೇಳಿದೆ, ಕಷ್ಟ ಕಾಲದಲ್ಲಿ ಚುನಾವಣೆ ನಿಲ್ಲಿಸ್ಕೊಂಡಿದ್ದೀರಿ, ಈಗ ಬೇಡ ಅವನ ಹತ್ರ ದುಡ್ಡಿಲ್ಲ ಅಂತ ನೀವು ಹೇಳಿದ್ರೆ ಯಾರು ನಂಬ್ತಾರೆ ನಿಮ್ಮನ್ನು? ಆ ಪ್ರಶ್ನೆ ಇಲ್ಲ, ಅವನ್ನೇ ಕ್ಯಾಂಡಿಡೇಟ್ ನಾನು ಮಾಡ್ತೀನಿ, ಅದು ಏನಿದೆ ನಾನು ಜವಾಬ್ದಾರಿ ತಗೋತೀನಿ ಅಂತ ಹೇಳಿ ತೀರ್ಮಾನ ತಗೊಂಡಾಗ ಬಾಯಿಗೆ ಬಂದಂಗೆ ಬೈಕೊಂಡು ಅವರು ಎಲ್ಲ ಹೊಟ್ಟೋದ್ರು ಕಾರ್ಯಕರ್ತರು. ಬೆಳಗಿನ ಜಾವ 4 ಗಂಟೆ ಅಲಗೂರನ್ನ ಒಂದು ಪೆಟ್ಟಿಗೆ ಅಂಗಡಿ ಮೇಲ್ಗಡೆ ಕಾಯ್ತಾಯಿದ್ರು, ಬರ್ತೀನಿ ಅಂತ ಹೇಳಿ ಹೋಗಿ, ನೋಡ್ರಪ್ಪ ನಿಮಗೆ ಚುನಾವಣೆಗೆ ದುಡ್ಡು ಎಷ್ಟು ಬೇಕು, ಅವನ್ನೇನೋ ಕೇಳಬೇಡಿ, ಚುನಾವಣೆಗೆ ಏನು ದುಡ್ಡು ಬೇಕೋ ಅದನ್ನು ಕೊಡೋದು ನನ್ನ ಜವಾಬ್ದಾರಿ, ಇವನು ಗೆಲ್ಲಿಸ್ಕೊಂಬನ್ನಿ ಅಷ್ಟೇ ಕೇಳೋದು, ತಪ್ಪು ಮಾಡಿಬಿಟ್ಟಿದ್ದೀನಿ, ನಿಮ್ಮ ವಿರುದ್ಧವಾಗಿ ತೀರ್ಮಾನ ತಗೊಂಬಿಟ್ಟಿದ್ದೀನಿ ಅಂತ ಹೇಳಿ ಎಲ್ಲರನ್ನೂ ಒಪ್ಪಿಸಿ. ಅವತ್ತು ಒಬ್ಬ ದಲಿತ ಸಮಾಜದ ಯುವಕ ಚುನಾವಣೆಯಲ್ಲಿ ಮಳವಳ್ಳಿನಲ್ಲಿ ಗೆದ್ಕೊಂಬರೋದಕ್ಕೆ ಸಿದ್ದರಾಮಯ್ಯರ ಬಂದೇನು ಕೊಡುಗೆ ಕೊಟ್ಟಿರಲಿಲ್ಲ. ಇವತ್ತು ಏನೋ ಅಲ್ಲೆಲ್ಲ ನೆನ್ನೆ ನೋಡ್ತಾ ಇದ್ದಾರೆ, ಶೋಷಿತ ವರ್ಗದ ವಿರೋಧ ಮಾಡ್ತಾರಂತೆ. ಮುಖ್ಯಮಂತ್ರಿ ಸ್ಥಾನ ತೆಗಿಯೋಕೆ ಹೋದರೆ ಶೋಷಿತ ವರ್ಗಗಳ ಪ್ರತಿಭಟನೆ ನಾವು ಮಾಡಬೇಕಾಗುತ್ತೆ ಅಂತ ಒಬ್ಬರು ಭಾಷಣ ಮಾಡಿದ್ರೆ. ಅವತ್ತಿನ ಉದಾಹರಣೆ ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂದರೆ, ನಾವು ಬಂದಿರತಕ್ಕಂಥದ್ದು ಆ ಮಾರ್ಗ.
ಇಲ್ಲಿ ನಮ್ಮ ಬಿ ಡಿ ಪಾಟೀಲ್ ಬಂದಿರಬೇಕು, ನಮ್ಮ ಬಿಜಾಪುರದ ಇಂಡಿ ಕ್ಷೇತ್ರದವರು. ಬಡವ, ₹1 ದುಡ್ಡಿಲ್ಲ ಅವ್ರ ಹತ್ರ, ಆದರೆ ಪ್ರಾಮಾಣಿಕ. 2 ಬಾರಿ ಅವರಿಗೆ ಇಂಡಿನಲ್ಲಿ ಚುನಾವಣೆಗೆ ಟಿಕೆಟ್ ಕೊಟ್ಟಿದ್ದೀವಿ. ಕುರುಬ ಸಮಾಜದವರು ಎಂದೂ ಸಹ ಅವ್ರನ್ನ ತೊಂದರೆ ಸಿಗಿಸಿಲ್ಲ. ಆ ಚುನಾವಣೆ ವೆಚ್ಚಕ್ಕೆ ಏನು ಬೇಕು ಪ್ರತಿಯೊಂದೂ ನಮ್ಮಿಂದಲೇ ಮಾಡಿದ್ದೀವಿ. ಚುನಾವಣೆ ನೀನು ಖರ್ಚು ಮಾಡ್ಕಪ್ಪ ಟಿಕೆಟ್ ಕೊಟ್ಟಿದ್ದೀವಿ ಅಂತ ಹೇಳಲಿಲ್ಲ. ಆ ರೀತಿ ಹಲವಾರು ಉದಾಹರಣೆಗಳನ್ನು ಕೊಡಬಲ್ಲ ನಾವು. ಇವತ್ತು ಈ ಪಕ್ಷ ಉಳಿದು ಬೆಳೆದಿದ್ರೆ ಇನ್ನೂ ಸಹ ಇಂಥವರೆಲ್ಲ ಕೈ ಕೊಟ್ಟು ಹೋಗೋನು. ಉಳಿಸಿರೋರು ನಾವಲ್ಲ, ಈ ಪಕ್ಷ ಉಳಿಸಿರೋರು ನಿಮ್ಮಂಥ ಕಾರ್ಯಕರ್ತರು ಇದ್ದೀರಿ. JDS ಮುಗಿದೇ ಹೋಯ್ತು ಅಂತಾರೆ. ನಾವು ಈ ರಜತ ಮಹೋತ್ಸವಕ್ಕೆ ನಿಮಗೆ ಜಸ್ಟ್ ದೂರವಾಣಿ ಮುಖಾಂತರ ಹೇಳಿರ್ತಕ್ಕಂಥದ್ದು. ಪತ್ರಿಕೆಗಳಲ್ಲಿ ಬಂದಂಥ ಸುದ್ದಿ ನೋಡಿ ಇವತ್ತೇನು ಈ ಸಭೆ ಕರೆದಿದ್ದೇವೆ, ಇದು ಸಾಂಕೇತಿಕವಾಗಿರ್ತಕ್ಕಂಥ ಸಭೆ. ಇದು ರಜತ ಮಹೋತ್ಸವದ ಆಚರಣೆ ಬೇರೆ ಇನ್ನೊಂದು ದಿನ ಮಾಡ್ತಕ್ಕಂಥ ದಿನ ನಾನು ಹೇಳ್ತೀನಿ. ನಾನು ಇವತ್ತು ನಿಮ್ಮನ್ನೆಲ್ಲ ಕರೆಸಿರ್ತಕ್ಕಂಥ ಉದ್ದೇಶ, ನೀವುಗಳು ಮುಂದಿನ 2.5 ತಿಂಗಳು ಇಲ್ಲ 2 ತಿಂಗಳು, ನಮ್ಮ ಕೃಷ್ಣಾರೆಡ್ಡಿ ಅವರು ಹೇಳಿದ್ರು, ಕೋರ್ ಕಮಿಟಿ ಅಧ್ಯಕ್ಷರು, ನಾವು ಇಡೀ ರಾಜ್ಯದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಒಂದು ಸಂಘಟನೆಗೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೋತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಿತೀಶ್ ಕುಮಾರ್ ಅವರ ಹೆಸರನ್ನ ಹೇಳಿದ್ರು ದೊಡ್ಡವರು ಮಾತನಾಡಬೇಕಾದ್ರೆ. ನಿತೀಶ್ ಕುಮಾರ್ ಅವರು ಬಹುಶಃ 83-85 ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ದವರು. ಈ 10 ಬಾರಿ ಮುಖ್ಯಮಂತ್ರಿ ಆಗಬೇಕಾದ್ರೆ ಹಲವಾರು ಪಕ್ಷಗಳಿಗೆ ಬದಲಾವಣೆ ಮಾಡಿದ್ದಾರೆ. ಇದೇ RJD ಜೊತೆನೇ 1 ಬಾರಿ ಚುನಾವಣೆ ಒಟ್ಟಾಗಿ ನಡೆಸ್ಕೊಂಡ್ಬಂದರು. ಕಾಂಗ್ರೆಸ್ನಲ್ಲಿ ಕಳೆದ INDA ಏನು ಮಾಡಿದ್ರು, INDA ಮಾಡಬೇಕು ಅಂತ ಹೊರಟಾಗ ಇದೇ ನಿತೀಶ್ ಕುಮಾರ್ ಅವರು ಆ ಸಭೆಯ ನಾಯಕತ್ವ ವಹಿಸಿದಂಥದ್ದು ಮಾಧ್ಯಮದ ಸ್ನೇಹಿತರು ಬರೆದಿದ್ದೀರಿ. ನಾನು ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಕೈ ಜೋಡಿಸಿ ಸವಿನಯ ಪೂರ್ವಕವಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಜನತೆಯಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರಿದ್ದೀರಿ. ನಾವೇನು ತಪ್ಪು ಮಾಡಿದ್ದೇವೆ, ಈ ನಾಡಿಗೆ ನಾವು ಮಾಡಿರ್ತಕ್ಕಂಥ ದ್ರೋಹ ಏನು, ನಾಡಿನ ಜನತೆಯನ್ನು ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ. ದೇವೇಗೌಡರು ಏನು ಅನ್ಯಾಯ ಮಾಡಿದ್ದಾರೆ ಈ ರಾಜ್ಯಕ್ಕೆ? ಯಾತಕ್ಕೆ ಈ ಜನತಾದಳವನ್ನು ತಿರಸ್ಕಾರ ಮಾಡಿದ್ರಿ? ಯಾವ ಸಮಾಜವನ್ನು ಅಗೌರವಿಸಿದ್ದೇವೆ ನಾವು? ದಯವಿಟ್ಟು ಯೋಚನೆ ಮಾಡಿ. ಈ ರಾಜ್ಯದ ಪ್ರತಿ ಸಮಾಜದ ಪ್ರತಿ ಜಾತಿ ಬಂಧುಗಳಲ್ಲಿ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ, ನಾವೇನು ನಿಮಗೆ ಅನ್ಯಾಯ ಮಾಡಿದ್ದೇವೆ ಅನ್ನೋದನ್ನು. ನಮಗೆ ಜಾತಿ ಇಲ್ಲ, ದೇವೇಗೌಡರಿಗೆ ಜಾತಿ ಇಲ್ಲ. ಯಾವ ಒಕ್ಕಲಿಗ ಸಮಾಜ ಕೊಟ್ಟಂಥ ಶಕ್ತಿಯನ್ನು ಇಡೀ ರಾಜ್ಯದ ಪ್ರತಿ ಸಣ್ಣ ಸಣ್ಣ ಸಮಾಜಗಳು ಧ್ವನಿ ಇಲ್ಲದೆ ಇರತಕ್ಕಂಥ ಸಮಾಜಗಳಿಗೆ ಆ ಧ್ವನಿ ಕೊಟ್ಟಂಥವ್ರು ಯಾರಾದರೂ ಇದ್ದರೆ ಈ ರಾಜ್ಯದ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರು ಅನ್ನೋದನ್ನು ಈ ನಾಡಿನ ಪ್ರತಿ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿ ಕೇಳ್ತಾ ಇದ್ದೇನೆ. ಯಾವ ಅನ್ಯಾಯ ಮಾಡಲಿಲ್ಲ ನಾವು. ಅವರಿದ್ದಂಥ ಕಡಿಮೆ ಅವಧಿಯ ರಾಜಕಾರಣದಲ್ಲಿ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬೇರೆ ದೇಶಗಳಲ್ಲಿ ಬೇರೆ ರಾಜ್ಯದಲ್ಲಿ ನೆನೆಸ್ಕೋತಾರೆ. ನಮ್ಮ ನಾಡಿನ ಜನತೆ ಯಾತಕ್ಕೆ ಮರಿತಾ ಇದ್ದೀರಿ? ಇವತ್ತು ದೇಶ ಏನಾಗ್ತದೆ, ರಾಜ್ಯ ಎಲ್ಲಿಗೆ ಬಂದು ನಿಲ್ತಾ ಇದೆ? ಕಳೆದ 2.5 ವರ್ಷದಿಂದ ಏನು ಸುಧಾರಣೆಯನ್ನು ಕಾಣಿದ್ದೇವೆ. ಈಗ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಏನು 50,000 ಕೋಟಿ ಯಾವೊಂದು ಗ್ಯಾರಂಟಿ ಸ್ಕೀಮ್ಗೆ ಕೊಟ್ಟಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಏನು ಹೇಳ್ತಾರೆ. ಆ 50,000 ಕೋಟಿಯನ್ನು ಕೊಟ್ಟಿದ್ದಾರಪ್ಪ, ಜನ ಅರ್ಥ ಮಾಡ್ಕೊಳ್ಳಿ. ಆ 50,000 ಕೋಟಿಯನ್ನು ಕ್ರೋಢೀಕರಿಸಲಿಕ್ಕೆ ಈ ನಾಡಿನ 7.5 ಕೋಟಿ ಜನತೆಯ ಜೋಬಿಗೆ ಕೈ ಹಾಕಿ ಎಷ್ಟು ದರೋಡೆ ಮಾಡಿದ್ದಾರೆ ಅನ್ನೋದನ್ನು ಏನಾದರೂ ಯೋಚನೆ ಮಾಡಿದ್ದೀರಾ? ಈ ನಾಡಿನ ನನ್ನ ತಂದೆ ತಾಯಿಂದರು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದುಡ್ಡು ಬರೋದಿರಲಿ, ಇವತ್ತು ಸಂಗ್ರಹ ಮಾಡೋದ್ರಲ್ಲ ಸರ್ಕಾರ ಖಜಾನೆ ತುಂಬಿಸ್ಲಿಕ್ಕೆ ಯಾವ್ಯಾವ ಬಾಪ್ನಲ್ಲಿ ಎಷ್ಟಿಷ್ಟು ಏರಿಕೆ ಮಾಡಿದ್ರು, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಷ್ಟು ಮಾಡಿದ್ರು, ಗೈಡೆನ್ಸ್ ವ್ಯಾಲ್ಯೂ ಎಷ್ಟು ಮಾಡಿದ್ರು, ಇನ್ನು ಮೈಕೈ ನೋವು ಪಟ್ಟು ಅಂತ ಹೇಳಿ ದುಡಿಮೆ ಮಾಡಿ ಸಂಜೆ ಹೋಗ್ದಿರಲ್ಲ ಒಂದು ಕ್ವಾರ್ಟರ್ ಬಾಟ್ಲಿಗೆ, ಅದಕ್ಕೆ ಎಷ್ಟು ಏರಿಕೆ ಮಾಡಿದ್ದಾರೆ. ಬಿ ಖಾತಾ ಎ ಖಾತಾ ಅಂತೇಳಿ ಅದೇನು ಕತೆ ನಡೀತಿದೆ. ಈಗ ಅದೆಂಥದ್ದು ಕಸ ಗುಡ್ಸೋಕ್ಕೆ ಅದೆಂಥದ್ದು ಬಾಡಿಗೆ ಕೊಡ್ತಾವ್ರಂತೆ 700 ಕೋಟಿ, ಎಲ್ಲೆಲ್ಲಿ ದುಡ್ಡು ಹೊಡಿತಾ ಇದ್ದಾರೆ. ಯಾತಕ್ಕೆ ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಗುಂಡಿ ಮುಚ್ಚಲಿಲ್ಲ ಅಂತೀರಿ, ಆ ಗುಂಡಿಲಿ ಬಿದ್ದು ಎಷ್ಟು ಜನ ಈಗ ಅಲ್ಲಿ ತೀರ್ಕೊಂಡಿದ್ದಾರೆ. ನಮ್ಮ ರೈತರು
ದಯವಿಟ್ಟು ಯೋಚನೆ ಮಾಡಿ. ಕರ್ನಾಟಕ ರಾಜ್ಯದ ನನ್ನ ರೈತ ಬಂಧುಗಳು ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾಡಲಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡಿದ್ರಿ. ಕಬ್ಬು ಬೆಳೆಗಾರರು ಪಾಪ ಕಷ್ಟಪಟ್ಟು ಬೆಳೆದಂಥ ರೈತರು ಟ್ರ್ಯಾಕ್ಟರ್ನಲ್ಲಿ ಕಬ್ಬು ತುಂಬ್ಕೊಂಡು ಹೋದರೆ ಬಾಗಲಕೋಟೆಯಲ್ಲಿ 15-20 ಟ್ರ್ಯಾಕ್ಟರ್ ಬೆಂಕಿ ಇಟ್ರಿ. ಅದು ಯಾರು ಹಾಕಿದ್ದೀರೋ ಗೊತ್ತಿಲ್ಲ. ಇದು ಈ ಸರ್ಕಾರ ನಿಮಗೆ ಕೊಡ್ತಿರೋ ರಕ್ಷಣೆ. ಇದು ಇಂಥ ಸರ್ಕಾರ ಬೇಕಾ ಈ ರಾಜ್ಯಕ್ಕೆ? ಇಷ್ಟು ದಿವಸ ಆಯಿತು, ಹಲವಾರು ರೀತಿಯ ಪ್ರವಾಹದಲ್ಲಿ ಬೆಳೆ ಕಳ್ಕೊಂಡಿದ್ದೀರಿ, ಮನೆ ಕಳ್ಕೊಂಡಿದ್ದೀರಿ. ಏನು ಕೊಟ್ಟಿದ್ದಾರೆ ಈಗ ನಿಮ್ಗೆ? ಇನ್ನೂ ಈಗ ಅರ್ಜಿ ತಗೊಂಡೋಗಿ ಕೊಟ್ಟು ಬಂದವರು ಪ್ರಧಾನಮಂತ್ರಿಗಳಿಗೆ. ಇನ್ನು ಕಾಡು ಪ್ರಾಣಿಗಳು ಗೊತ್ತಣ. ಅದರಿಂದ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಯೋಚನೆ ಮಾಡಿ. ನಾನು ಈ 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ಸಂಪೂರ್ಣ ಬಹುಮತದ ಸರ್ಕಾರದಲ್ಲ. ಒಂದು ಬಾರಿ ಬಿಜೆಪಿ ಜೊತೆ, ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಮಾಡಿದ್ದೇವೆ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ 20 ತಿಂಗಳಿನಲ್ಲಿ ನಾನು ಮುಖ್ಯಮಂತ್ರಿಯಾಗಿ ದುಡ್ಡೆಷ್ಟು ಮಾಡಬೇಕು ಅಂತ ಯೋಚನೆ ಮಾಡಿದಾನಲ್ಲ, ಆ ಇದ್ದಂಥ 20 ತಿಂಗಳಲ್ಲಿ ಏನು ಕಾರ್ಯಕ್ರಮವನ್ನು ಈ ನಾಡಿನ ಜನತೆ ಕೊಡಬೇಕು ಅಂತ ಹೇಳಿ ಎಷ್ಟು ಕಾಲೇಜ್ಗಳು ಕೊಟ್ಟು, ಎಷ್ಟು ಹೈಸ್ಕೂಲ್ಗಳು ಕೊಟ್ಟು, ಜೂನಿಯರ್ ಕಾಲೇಜ್ ಕೊಟ್ಟು, ಸಬ್ಸ್ಟೇಷನ್ ಎಷ್ಟು ನಿರ್ಮಾಣ ಮಾಡೋದು, ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಮಾಡೋದು, ಆಸ್ಪತ್ರೆಗಳು ಎಷ್ಟು ಕಟ್ಟಿದ್ದೇವೆ. ಹೇಳ್ತಾ ಹೋದರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ಲಾಟ್ರಿ ನಿಷೇಧ ಮಾಡೋದು, ಅಲ್ಲಿಂದ ಸಾರಾಯಿ ನಿಷೇಧ ಮಾಡೋದು. ಲಾಟ್ರಿ ನಿಷೇಧ ಮಾಡಿದಾಗ ಯಾವ್ಯಾವ ರೀತಿ ನನ್ನ ಮೇಲೆ ಒತ್ತಡ ಹಾಕಿದ್ರು, ಆ ಒಂದು ಒತ್ತಡಕ್ಕೆ ಮಣಿಲಿಲ್ಲ ನನ್ನ ಬಡವರು. ಇವತ್ತು ಆ ಲಾಟ್ರಿಯ ಒಂದು ವ್ಯಾಮೋಹಕ್ಕೊಳಗಾಗಿ ಮನೆ ಮಠ ಕಳ್ಕೊತಾ ಇದ್ದಾರೆ. ಅಂಥ ಒಂದು ಲಾಟ್ರಿ ನಡೆಸ್ತಕ್ಕಂಥವ್ರಿಂದ ದುಡ್ಡು ತಗೊಂಡು ಆ ಪಾಪದ ಕೆಲಸ ಮಾಡಬಾರ್ದು ಅಂತ ಎಂದೂ ಮಾಡಲಿಲ್ಲ ನಾವು. ಇದಕ್ಕೆ ನಮಗೆ ಶಿಕ್ಷೆ ಕೊಡ್ತೀರಾ ಕರ್ನಾಟಕ ನಾಡಿನ ಜನತೆ? ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. 25,000 ಕೋಟಿ ರೈತರು ಸಾಲ ಮನ್ನಾ ಸಿದ್ದರಾಮಯ್ಯನವರು ಕಮಿಟ್ ಆಗಿದ್ದ ಮಾಡಿದ್ದಂಥ 4,500 ಕೋಟಿ ಆ ಹಣವನ್ನು ನಾವೇ ತೀರಿಸೋದು ಇದ್ದಿದ್ದ 14 ತಿಂಗಳಲ್ಲಿ. ಆ ಸಾಲ ಮನ್ನಾ ಅಷ್ಟೇ ಅಲ್ಲ, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 500 ಕೋಟಿಯಿಂದ 1000 ಕೋಟಿ ದುಡ್ಡು ಕೊಟ್ಟಿದ್ದೇವೆ. ಕಾಂಗ್ರೆಸ್ನವರು ಹೇಳ್ತಾರೆ, ಕುಮಾರಣ್ಣ ನೀನು 18ರಲ್ಲಿ ಏನು ಕೊಟ್ಟೆ ದುಡ್ಡನ್ನ ನಮ್ಮ ಕ್ಷೇತ್ರಕ್ಕೆ, ಈಗಲೂ ಅದೇ ಕೆಲಸ ನಡೀತಿದೆ ಅಂತಾರೆ. ಇದು ನಾವು ಮಾಡಿರೋ ತಪ್ಪ? ನಾಡಿನ ಜನತೆಯನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿತೀಶ್ ಕುಮಾರ್ ಅವ್ರದ್ದು ಹೇಳ್ತಾ ಇದ್ದೆ, ಎಷ್ಟು ಪಾರ್ಟಿ ಬದಲಾವಣೆ ಮಾಡೋದು. ಇವತ್ತು 10ನೇ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಬಹುಶಃ ಯಾವ ದೇವೇಗೌಡರ ವಿರುದ್ಧ ಮೊದಲನೇ ನಿರ್ಣಯ ನಾನು ಮಾಡಿದೆ, ರಾಜಕೀಯದ ಅವರ ತೀರ್ಮಾನಗಳಿಗೆ ಕೆಟ್ಟ ಹೆಸರು ಅವ್ರಿಗೆ ತಂದೆ, ಅವರ ಅಪ್ಪನೇ ಕಳಿಸ್ಬಿಟ್ಟು ಮುಖ್ಯಮಂತ್ರಿ ಮಾಡಿಸೋನೆ ಅಂತ ಹೇಳಿ ಹಲವಾರು ರೀತಿಯ ಒಂದು ಅವ್ರ ಮೇಲೆ ದೂರ ಹೊರಿಸಿದ್ರು. ಇಂಥ ಸಂದರ್ಭದಲ್ಲಿ ನಾನು ಅವ್ರ ಹೆಸರು ಉಳಿಸಬೇಕು. ನನಗೊಂದು ಮಾತು ಹೇಳಿದ್ರು, ನಮ್ಮ ಶಾಸಕರುಗಳು ಹೇಳಿದ್ರು ಅಂತೇಳಿ ನೀನು ಮುಖ್ಯಮಂತ್ರಿ ಆಗಿ ಹೊರಟಿದೆಯಾ, ಏನು ಅರ್ಹತೆ ಇದೆ ನಿನಗೆ ಅಂತಕ್ಕಂಥ ಪ್ರಶ್ನೆ ನಾಡಿನ ಜನತೆ ಕೇಳೋದಿರಲಿ, ನನಗೆ ಜನ್ಮ ಕೊಟ್ಟ ತಂದೆ ಕೇಳಿದ್ದಾರೆ. ಏನು ಅರ್ಹತೆ ಇದೆ ಅಂತೇಳಿ ನೀನು ಮುಖ್ಯಮಂತ್ರಿ ಆಗಿ ಹೊರಟಿದ್ದೀಯಾ, 1 ಗಂಟೆ ನೀನು ವಿಧಾನಸಭೆ ನಡೆಸೋಕ್ಕಾಗುತ್ತಾ ಅಂತ ಹೇಳಿ. ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಗೆದ್ದಾಗ ಕೊನೆ ಸೀಟಲ್ಲಿ ಕೂರುವೆ ಎಂದು ಭಾಷಣನೂ ಮಾಡ್ದಾನಲ್ಲ, 173ನೇ ಸೀಟಲ್ಲಿ ಕೂರ್ತಾ ಇದ್ದೆ. ಆ ಪರಿಸ್ಥಿತಿಯಲ್ಲಿ ಇದ್ದವನ್ನ ಮುಖ್ಯಮಂತ್ರಿ ಮಾಡ್ಕೊಂಡು ನಮ್ಮ ಶಾಸಕರು ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತಲೇ ಇದ್ದಿದ್ದು ನಾನು. ಏಕೆಂದರೆ ಇವತ್ತು ರಜತ ಮಹೋತ್ಸವದ ಆಚರಣೆ ಸಂದರ್ಭ ಸತ್ಯ ಹೇಳ್ತಾ ಇದ್ದೇನೆ. ನನ್ನ ಮಗ ಹೇಳ್ತಾ ದೇವರ ಗುಡಿ ಇದು ಅಂತ ಹೇಳ್ತಾ ಇದ್ದ ಈ ಪಕ್ಷ. ಹೌದು, ದೇವರ ಗುಡಿನೇ ಇದು, ಇಲ್ಲಿ ಹೇಳ್ತಾ ಇದ್ದೇನೆ. ಆದರೆ ಅವತ್ತು ಹಲವಾರು ರೀತಿಯಲ್ಲಿ ಅವ್ರು ಏನೋ ಒಂದು ಭ್ರಮೆ ಕಾಂಗ್ರೆಸ್ನರ ಬಗ್ಗೆ ದೇವೇಗೌಡರಿಗೆ, ಅವರು ಎಷ್ಟೇ ಅವರಿಗೆ ಬ್ಯಾಕ್ ಸ್ಟ್ಯಾಪ್ ಮಾಡಿದ್ರು ಆ ಕಾಂಗ್ರೆಸ್ ವ್ಯಾಮೋಹ ಅವ್ರಿಗೆ ಹೋಗಿರಲಿಲ್ಲ. ಬಹುಶಃ ಅವ್ರು ಮೊದಲನೇ ಬಾರಿ ಪಕ್ಷೇತರ ಶಾಸಕರಾಗಬೇಕಾದರೂ ದೆಹಲಿಯಿಂದ ಅವರಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ 62ರಲ್ಲಿ, ನಾಮಿನೇಷನ್ ಹಾಕಕ್ಕೆ ಹೋಗಬೇಕು. ಆ ಸಂದರ್ಭದಲ್ಲಿ ಅವರ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಯಾರನ್ನೋ ಅಭ್ಯರ್ಥಿ ಮಾಡಿದರು. ಆಗ ಅವರ ಅಭಿಮಾನಿಗಳು ಫೋರ್ಸ್ ಮಾಡಿ ಪಕ್ಷೇತರ ಅಭ್ಯರ್ಥಿ ನಿಲ್ಲಿಸಿದ್ರು. ಅಲ್ಲಿಂದಲೇ ಪೆಟ್ಟು ತಿನ್ಕೊಂಡ್ಬಂದಿದ್ದಾರೆ ಅವರು. ಕಾಂಗ್ರೆಸ್ನ ನಡವಳಿಕೆ ನೋಡಿದ್ದಾರೆ. ಆದರೂ ಸಹ ಇರೋ ಜಾತ್ಯತೀತ ಸೆಕ್ಯುಲರ್ ಫೋರ್ಸು ಒಟ್ಟಾಗಿರಬೇಕು ಈ ದೇಶದಲ್ಲಿ. ಭಾಷಣ ಮಾಡ್ತಾರೆ. ಆ ಒಂದು ವ್ಯಾಮೋಹ ದೇವೇಗೌಡರು ತೆಗೆದುಕೊಂಡಂಥ ಹಲವಾರು ನಿರ್ಧಾರಗಳು ಆ ವ್ಯಾಮೋಹದಲ್ಲಿ
ಅವ್ರಿಗೆ ತೊಂದರೆ ಆಗಿಲ್ಲ, ಅವರೇನು ರಾಜಕೀಯ ಎಂದು ಅಧಿಕಾರ ಬಯಸಿ ಹೋದವರಲ್ಲ. ಆದರೆ ಅವರು ಅಧಿಕಾರದಲ್ಲಿ ಇದ್ದಿದ್ರೆ ಇನ್ನು ಯಾವ್ಯಾವ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಒಂದು ಬಡವರಿಗೆ ಅನುಕೂಲಗಳಾಗ್ತಿತ್ತು, ಅದು ಇವತ್ತು ನಷ್ಟ ಆಯಿತು. ನಾನು ಹಲವಾರು ಸತ್ಯಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕಾಗೋದಿಲ್ಲ ಈ ಸಭೆ ಒಳಗೆ. ಹಲವಾರು ರೀತಿಯ ಅನುಭವಗಳಿದ್ದಾವೆ ನನಗೆ, ಆದರೆ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಒಂದು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು, ದೇವೇಗೌಡರು ಹೇಳಿದ್ರು, ಇನ್ನು ಮುಂದಕ್ಕೆ ಎಂದೂ ಸಹ ನಾವು ಯಾವುದೇ ಚುನಾವಣೆಗಳು ನಡೆಸಿದ್ರೂ NDA ಜೊತೆಯಲ್ಲೇ ನಡೆಸ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದಕ್ಕೆ ನನ್ನ ಸಹಮತವೂ ಇದೆ. ಇವತ್ತು ನಾನು NDA ಜೊತೆ ಅಲಯನ್ಸ್ ಮಾಡ್ಕೋಬೇಕಾದ್ರೆ ಕೊನೆಯ ಹಂತದಲ್ಲಿ ಕಾಂಗ್ರೆಸ್ನವ್ರು ನಡ್ಕೊಂಡಂಥ ರೀತಿಯಿಂದ ದೇವೇಗೌಡರು ಅಂತಿಮವಾಗಿ ನನಗೆ ಸಂಪೂರ್ಣವಾದಂಥ ಆಶೀರ್ವಾದ ಮಾಡೋದು. ಅದರಿಂದ ನೆಮ್ಮದಿಯಲ್ಲಿದ್ದೇನೆ. ಇವತ್ತು ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಯಾವ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ ದೇವೇಗೌಡರ ಬಗ್ಗೆ, ನರೇಂದ್ರ ಮೋದಿ ಅವರು 18ನೇ ಇಸ್ವಿನಲ್ಲಿ ನಾನು ಏನು ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ಮಾಡಿದ್ವು 1.5 ಗಂಟೆ ನನಗೆ ಅಡ್ವೈಸ್ ಮಾಡೋದು, ಬೇಡ ತಪ್ಪು ಮಾಡ್ಕೋತಾ ಇದೆಯಾ, ಈ ದೇಶದ ಪ್ರಧಾನಮಂತ್ರಿ ನಿನಗೆ ಗೋಲ್ಡನ್ ಪ್ಲೇಟ್ನಲ್ಲಿ ಆಫರ್ ಕೊಡ್ತಾ ಇದ್ದೇನೆ, ದಯವಿಟ್ಟು ರಾಜೀನಾಮೆ ಕೊಡು, ಮತ್ತೆ ಹೊಸದಾಗಿ ಓದ್ತೋಗ ಅಂತ ಹೇಳಿ. ನಾನು ನಿತೀಶ್ ಕುಮಾರ್ ಥರ ರಾಜಕೀಯದ ಒಂದು ತೀರ್ಮಾನಗಳನ್ನು ಮಾಡಿದರೆ ಬಹುಶಃ ಕರ್ನಾಟಕದಲ್ಲಿ ನಾನು ನಿತೀಶ್ ಕುಮಾರ್ ಇವತ್ತು 10 ಬಾರಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಅದರ ಅರ್ಧಷ್ಟಕ್ಕಾದರೂ ನಾನು ಪ್ರಮಾಣ ವಚನ ತಗೋಬೋದಾಗಿತ್ತು. ಆ ಕೆಲಸ ಮಾಡಲಿಲ್ಲ. ನಾನು ನಮ್ಮ ತಂದೆಯವರ ಭಾವನೆಗಳಿಗೆ ನೋವು ಕೊಡಬಾರ್ದು ಅಂತ ಹೇಳಿ ಹಲವಾರು ರೀತಿಯ ಅವರ ಪಕ್ಷದ ತೀರ್ಮಾನಗಳಿಗೆ ತಲೆಬಾಗಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಕಾರ್ಯಕರ್ತರಿಗೆ ಹೇಳ್ತೀನಿ, ನೀವು ದುಡಿಮೆ ಮಾಡಿದ್ರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ, ದೇವೇಗೌಡರು ಹೇಳಿದ್ರು 28ರವರೆಗೆ ಇರಲಿ ಅಂತ ಹೇಳಿ, ಇರಲಿ ಪಾಪ, ಸಂತೋಷವಾಗಿ ಇರಲಿ 28ರವರೆಗೂ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಇವತ್ತು ಈ ರಾಜ್ಯದಲ್ಲಿ ಜನ ಬೇಸತ್ತೋಗಿದ್ದಾರೆ, ಕಾಯ್ತಾ ಇದ್ದಾರೆ ಈ ಸರ್ಕಾರನ ಎಷ್ಟು ಬೇಗ ಕಿತ್ತೆಸಿತೀವಿ ಅಂತ ಹೇಳಿ. ನನಗೆಲ್ಲೋ ಒಂದು ಕಡೆ ಒಂದು ನನ್ನ ಥಾಟ್ಸಲ್ಲಿ ಈಗ ನಡೀತಿರ್ತಕ್ಕಂಥ ವಾತಾವರಣ ಏನಿದೆ, ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ನಮಗೆ. ಅವ್ರಿಗೇನು ಕನಿಷ್ಠ ರಾಜ್ಯದ ಜನತೆಯ ಸಮಸ್ಯೆಗಳ ಬಗ್ಗೆ ಚಿಂತನೆ ಇಲ್ಲ. ಅವರಿಗೆ ನಡೀತಾ ಇದೆ. ಈಗಾಗಲೇ 2-3 ದಿವಸಗಳಿಂದ ನಾನು ಕ್ರಾಂತಿ ಬಗ್ಗೆನೂ ಚರ್ಚೆ ಮಾಡಲ್ಲ. ರಾಜಕಾರಣದಲ್ಲಿ ಕೆಲವು ಬೆಳವಣಿಗೆಗಳು ಅಂತಂಥ ಸಂದರ್ಭದಲ್ಲಿ ನಡೀತವೆ. ನಮ್ಗೆ ಯಾರಿಗೂ ನಿರೀಕ್ಷೆ ಮೀರಿ ನಮ್ಮ ಕೈ ಚೆಲ್ಲಿ ಹೊಟ್ಟೋಗಿರ್ತದೆ. ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥದ್ದು, ಮುಂದಿನ ಒಂದು 6-7 ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು. ನಾವು ಯಾರೋ ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನು ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ, ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ. ಅದು ಯಾವ ರೀತಿ ಅಂತಕ್ಕಂಥದ್ದು ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು, ಆದಷ್ಟು ಜನಗಳ ಮಧ್ಯದಲ್ಲಿರಿ, ಜನಗಳ ಕಷ್ಟ ಸುಖದಲ್ಲೇ ಅವ್ರ ಜೊತೆ ನೆರವು ನಿಂತ್ಕೊಳ್ಳಿ. ಯಾತಕ್ಕೆ ಬರೋದಿಲ್ಲ ನೋಡೋಣಂತೆ. ಕರ್ನಾಟಕದಲ್ಲಿ ಇವತ್ತು ಜನತಾದಳವನ್ನು ಜನ ಯಾತಕ್ಕೆ ಬೆಂಬಲಿಸ್ತಕ್ಕಂಥದ್ದಕ್ಕೆ ಹಿಂದೆ ಸರಿತಾರೆ, ಪರೀಕ್ಷೆ ಮಾಡೋಣ. ಯಾಕೆಂದ್ರೆ ನನ್ನ ಮೇಲೊಂದು ಅಪಾದನೆ ಇದೆ, ಕುಮಾರಣ್ಣ ಹೋದ ಕಡೆ ಎಲ್ಲ ಜನ ಜಾತ್ರೆ ಸೇರ್ತಾರೆ, ಆದರೆ ಓಟಾಗಿ ಪರಿವರ್ತನೆ ಆಗ್ತಿಲ್ಲ ಅಂತ. ಆ ಪರಿವರ್ತನೆಯನ್ನು ಮಾಡ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಜನತೆಗೆ ಆಗಿರ್ತಕ್ಕಂಥ ಸಂಕಷ್ಟಗಳೇನಿದೆ, ಇವತ್ತು ಈ 58,000 ಕೋಟಿ ಇದೆಯಲ್ಲ, ಇವರೇನೋ ಕೊಡ್ತೀವಿ 52,000 ಕೋಟಿ ಗ್ಯಾರಂಟಿ. ನಾನೇ ಇವತ್ತು ಅವ್ರ ಜಾಗದಲ್ಲಿ ಇದ್ದಿದ್ರೆ 52,000 ಕೋಟಿ ಎಲ್ಲ 75,000 ಕೋಟಿ ಕೊಡೋಕ್ಕೆ ತಯಾರಾಗಿದೆ. ಜನತೆಗೆ ಹೇಳಿ, ಹಾಗಂತೇಳಿ ಸಾಲ ಮಾಡಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ರಾಜ್ಯದಲ್ಲಿ ಸಂಪತ್ತಿದೆ, ಆ ಸಂಪತ್ತು ಸರಿಯಾಗಿ ವಿನಿಯೋಗ ಆಗಬೇಕು. ಇವತ್ತು ನಮ್ಮ ಕಾರ್ಯಕ್ರಮಗಳು 5 ಕಾರ್ಯಕ್ರಮ ನಾನು ಇಟ್ಟಂಥ ಉದ್ದೇಶ, ಕಳೆದ ಚುನಾವಣೆಯಲ್ಲಿ ಜನತೆ ಮುಂದೆ ಇಟ್ಟಂಥ ಉದ್ದೇಶ, ಇವತ್ತು ಪ್ರತಿ ಬಡ ಕುಟುಂಬದ ಮಕ್ಕಳು ಯಾವ ದೊಡ್ಡ ಕಾನ್ವೆಂಟ್ಗಳಿಗೆ ಹೋಗ್ತಾರೆ, 2 ಲಕ್ಷ 3 ಲಕ್ಷ 5 ಲಕ್ಷ ಡೊನೇಷನ್ ಕಟ್ಟಿ ಆ ರೀತಿಯ ಶಿಕ್ಷಣವನ್ನು ಈ ರಾಜ್ಯದ ಒಬ್ಬ ಕಡು ಬಡವ 2 ಹೊತ್ತಿನ ಅನ್ನಕ್ಕೆ ಗತಿ ಇಲ್ಲದೆ ಇರತಕ್ಕಂಥ ಕುಟುಂಬದ ಮಕ್ಕಳು ಅಂಥ ಒಂದು ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕ್ರಮ. ಆಸ್ಪತ್ರೆಗಳ ವಿಷಯದಲ್ಲಿ, ರೈತರ ಬದುಕಿಗೆ 5 ವರ್ಷದ ಸರ್ಕಾರ, ನಾನು ಇವತ್ತು ರಜತ ಮಹೋತ್ಸವದ ಸಂದರ್ಭದಲ್ಲಿ ನಾಡಿನ ಜನತೆಗೆ ಒಂದು ಸಂದೇಶ ಕೊಡ್ತಾ ಇದ್ದೇನೆ. 5 ವರ್ಷದ ಸರ್ಕಾರವನ್ನು ಒಂದು ಬಾರಿ ಪರೀಕ್ಷೆ ಮಾಡಿ. 75 ವರ್ಷ ಕಳೆದಿದ್ದೇವೆ ಸ್ವಾತಂತ್ರ್ಯದ ನಂತರ. 75 ವರ್ಷ ನಾವು ಏನೇನು ಅನುಭವಿಸಿದ್ದೇವೆ. 5 ವರ್ಷ ಕುಮಾರಸ್ವಾಮಿ ಕೈನಲ್ಲಿ ಏನೂ ಆಗೋದಿಲ್ಲ ಅಂತಲೇ ನಾಡಿನ ಜನತೆಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ.
ಒಂದು ಅವಕಾಶ ಕೊಡಿ. ಯಾವ ರೀತಿಯ ಯೋಜನೆಗಳನ್ನು ಪ್ರತಿ ಕುಟುಂಬ ಯಾವುದೇ ವೃತ್ತಿ ಮಾಡ್ತಕ್ಕಂಥವ್ರು ಇರಲಿ, ನಾನು ಬರೀ ರೈತರ ಬಗ್ಗೆ ಹೇಳಲ್ಲ, ಸಣ್ಣ ಸಣ್ಣ ಕೂಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಯಾವ ರೀತಿ ಕಾರ್ಯಕ್ರಮ ಕೊಡ್ಬೋದು ಅಂತಕ್ಕಂಥದ್ದನ್ನು 5 ವರ್ಷದಲ್ಲಿ ಸಾಬೀತು ಮಾಡಿ ನಾನು ಇವತ್ತು ಯಶಸ್ಸು ಕಾಣದೇ ಇದ್ದರೆ ನಿಮಗೆ ಮುಖ ತೋರಿಸೋನಲ್ಲ. ದಯವಿಟ್ಟು ಯೋಚನೆ ಮಾಡಿ. ಏಕೆಂದರೆ ದೇವೇಗೌಡರ ಬಗ್ಗೆ ಒಂದು ರೀತಿ ನಡೀತು, ಮುಗ್ದೇ ಹೋಯ್ತು ದೇವೇಗೌಡರದ್ದು ಜೀವನ ಅಂತ ಹೇಳಿ. ಕುಮಾರಸ್ವಾಮಿನೂ ಮುಗಿದೋಗಿದ್ದಾನೆ ಅಂದರು. ಇನ್ನೆಲ್ಲಿ ಜನತಾದಳ? ಕುಮಾರಸ್ವಾಮಿ ಆರೋಗ್ಯನೂ ಹೊಟ್ಟೋಗಿದೆ, ಇನ್ನು ದಿನಗಳಷ್ಟೇ. ದೇವೇಗೌಡರು ಇಲ್ಲ. ಈ ಪಕ್ಷಕ್ಕೆ ಇನ್ಯಾರಿದ್ದಾರೆ? ಈ ಪಕ್ಷಕ್ಕೆ ನಾನು ಹೊರ್ತಲ್ಲ, ದೇವೇಗೌಡರು ಹೊರ್ತಲ್ಲ, ನೀವಿದ್ದೀರಿ, ಲಕ್ಷಾಂತರ ಕಾರ್ಯಕರ್ತರಿದ್ದೀರಿ. ಇವತ್ತು ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಆಯಸ್ಸು ನಮ್ಮ ಸ್ವಾರ್ಥಕ್ಕಲ್ಲ. ಭಗವಂತ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಆಯಸ್ಸು ಈ ನಾಡಿನಲ್ಲಿ ಯಾವೊಂದು ವರ್ಗದ ಜನ ಸಂಕಷ್ಟದಲ್ಲಿದ್ದಾರೆ ಅವರ ಬದುಕನ್ನು ಸರಿಪಡಿಸ್ಲಿಕ್ಕೆ ಈ ಸರ್ಕಾರ, ಈ ಒಂದು ಪಕ್ಷ ಇರ್ತಕ್ಕಂಥದ್ದು, ಈ ಆಯುಷ್ ಭಗವಂತ ಕೊಟ್ಟಿರ್ತಕ್ಕಂಥದ್ದು. ಕೇಳ್ತೀನಿ ಸಿದ್ದರಾಮಯ್ಯನವ್ರನ್ನ, ಯಾವುದಪ್ಪ ಅದು ಕಾಂತರಾಜು ವರದಿ? ಎಲ್ಲಿದೆ ಕಾಂತರಾಜು ವರದಿ? ಎಲ್ಲಿದೆ ಜಯಪ್ರಕಾಶ್ ಹೆಗಡೆ ವರದಿ? ಈಗ ಅದು ಯಾರೋ ಮದನ್ ಸೂದನ್ ನಾಯಕು, ಆ ವರದಿ ಎಲ್ಲಪ್ಪ? 30 ದಿವಸ 15 ದಿವಸ ಎಲ್ಲ ವರದಿ ಕೊಡಬೇಕು ಅಂತ ಹೇಳಿ ಆ ವರದಿ ಎಲ್ಲೈತೋ ಗೊತ್ತಿಲ್ಲ. ಈಗ ಆ ಮುಖ್ಯಮಂತ್ರಿ ಗಿರಿ ಕಡೆ ಎಲ್ಲಾರ್ದು ಅಲ್ಲಿ ಕಾನ್ಸಂಟ್ರೇಟ್ ಆಗಿದೆ. ಶೋಷಿತ ವರ್ಗದ ಜನ, ಆ ಮುಖಂಡರುಗಳಿಗೆ ಹೇಳ್ತೀನಿ, ಎಷ್ಟರ ಮಟ್ಟಿಗೆ ಇವತ್ತು ಸಿದ್ದರಾಮಯ್ಯ ನಿಮ್ಮ ಬದುಕನ್ನು ಸರಿಪಡಿಸಿದ್ದಾರೆ, ಎಷ್ಟರ ಮಟ್ಟಿಗೆ ಇವತ್ತು ಎಲ್ಲ ಸಮಾಜಗಳ ಬಂಧುಗಳನ್ನು ನನ್ನವ ಅಂತಕ್ಕಂಥ ಒಂದು ರೀತಿಯಲ್ಲಿ ನಿಮ್ಮ ಬದುಕನ್ನು ಸರಿಪಡಿಸಲಿಕ್ಕೆ ಈ ಸರ್ಕಾರದ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಶೋಷಿತ ವರ್ಗದ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ, ಯಾವ ಶೋಷಿತ ವರ್ಗ ಏನು ಮಾಡಿದ್ದಾರೆ ಬನ್ನಿ ನನ್ನ ಜೊತೆಲಿ ತೋರಿಸ್ತೀನಿ. ದಿನ ನಮ್ಮ ಮನೆ ಹತ್ರ ಅರ್ಧ ಗಂಟೆ ನಿಂತ್ಕೊಳ್ಳಿ ಸಾಕು. ಆ ಶೋಷಿತ ವರ್ಗದ ಜನರ ಬದುಕು ಏನಾಗಿದೆ ನನ್ನ ಮುಂದೆ ಬಂದು ಯಾವ ಚರ್ಚೆ ಮಾಡ್ಲಿಕ್ಕೆ ಬರ್ತಾರೆ, ಆ ಸಂಕಷ್ಟಗಳನ್ನು ಹೇಳ್ಕೊಳಕ್ಕೆ ಬರ್ತಾರೆ. ಬಂದು ಅರ್ಧ ಗಂಟೆ ಆ ಶೋಷಿತ ವರ್ಗದ ನಾಯಕರುಗಳು ಏನೊಂದು ಪದಾಧಿಕಾರಿಗಳಾಗಿದ್ದೀರಿ, ಒಂದು ಅರ್ಧ ಗಂಟೆ ನನ್ನ ಜೊತೆ ಬನ್ನಿ ತೋರಿಸ್ತೀನಿ. ಇವತ್ತು ರಾಜ್ಯದ ಶೋಷಿತ ವರ್ಗದ ಕುಟುಂಬಗಳು ಯಾವ ರೀತಿ ಇದ್ದಾವೆ. ಸಿದ್ದರಾಮಯ್ಯವರು 7 ವರ್ಷ ಮುಖ್ಯಮಂತ್ರಿ, 10 ಮತ್ತೆ 2 ಬಾರಿ ಉಪಮುಖ್ಯಮಂತ್ರಿಯಾಗಿ 5 ವರ್ಷ 1 ಬಾರಿ, ಅಲ್ಲಿಂದ 16 ಬಜೆಟ್ ಇತ್ಕೊಳ್ಳಿ. 7 ವರ್ಷ ಮುಖ್ಯಮಂತ್ರಿ, 7 ವರ್ಷ 7.5 ಉಪಮುಖ್ಯಮಂತ್ರಿ, ಈಗ 7.5 ಆಗೋಯ್ತು ಈಗ. ಆಮೇಲೆ ವಿರೋಧ ಪಕ್ಷದ ನಾಯಕರು ಬಹುಶಃ ಸುಮಾರು 25-30 ವರ್ಷ ಅಧಿಕಾರದಲ್ಲೇ ಇದ್ದಾರೆ. ಏನಪ್ಪ ಕೊಟ್ಟಿದ್ದು ನೋಡಿದ್ದೀರಾ? ಬಡವರ ಪರಿಸ್ಥಿತಿಗಳು ಏನಿದೆ ಅಂತ ಹೇಳಿ. ಆ ರೈತರು ಬೀದಿಲಿ ಬಂದು ದಿನ ಪ್ರತಿಭಟನೆ ಮಾಡಬೇಕಾ? ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಯಾವ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ರು, ಯಾವ ಸಂಘಟನೆಗಳು ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ರು ನಾನಿದ್ದಂಥ 2 ಅವಧಿನಲ್ಲಿ? ಇವತ್ತು ಪ್ರತಿಭಟನೆ ಒಂದೊಂದು 15 ದಿವಸ 20 ದಿವಸ ಮಾಡ್ತಾರೆ. ಈ ಸರ್ಕಾರದಲ್ಲಿ ಹೋಗಿ ಯಾರಾದರೂ ಒಂದು ಜನಗಳ ಹತ್ರ ಹೋಗಿ ಮನವಿ ಸ್ವೀಕಾರ ಮಾಡ್ತಕ್ಕಂಥ ಒಂದು ಹೃದಯ ವೈಶಾಲ್ಯ ಇದ್ದಕ್ಕಂಥ ಸರ್ಕಾರ ಇದು. ಅದರಿಂದ ಇವತ್ತು ನಾನು ಬೆಂಗಳೂರು ನಗರದ ನಾಗರಿಕರಿಗೂ ಮನವಿ ಮಾಡ್ತೇನೆ, ಏನು ಕೊಟ್ಟರು 2.5 ವರ್ಷ ಬರೀ ದಿನ ಎಂಥದ್ದು ಗ್ರೇಟರ್ ಬೆಂಗಳೂರು GBA ಏನು 5 ಮೇಯರ್ ಮಾಡಿ ಏನು ಮಾಡ್ತೀರಪ್ಪ? ಏನು ಮಾಡೋಕ್ಕೆ ಸಾಧ್ಯ ನೀವು? ದೇವೇಗೌಡರು 5 ನಗರಸಭೆ ವ್ಯಾಪ್ತಿ ತಂದರು. ಆ 5 ನಗರಸಭೆ ವ್ಯಾಪ್ತಿನ ಬೆಂಗಳೂರು ನಗರದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿಸಿದ್ದು ನಾನಿದ್ದಾಗಲೇ 800 ಕಿಲೋಮೀಟ್ರಿಗೆ ವಿಸ್ತರಣೆ ಮಾಡೋದು. ಅದು ಮಾಡೋದಕ್ಕಿಂತ ಮುಂಚೆ ಏನಾಗಿತ್ತು? ಬೆಂಗಳೂರು 5 ನಗರಸಭೆಗಳಿತ್ತಲ್ಲ, ಒಂದು ರಸ್ತೆನಲ್ಲಿ ಕಾಂಕ್ರೀಟ್ ರೋಡ್ ಇಲ್ಲ, 110 ಹಳ್ಳಿ ಸೇರಿಸಿದ್ದು, ಅದು ಭಾಗ ಬೇರೆ ಒಂದು ಭಾಗ ಕುಡಿಯೋ ನೀರಿಲ್ಲ, ಒಂದೊಂದು ಮೈಲಿ ಇದನ್ನು ಬಿಂದೆ ಇಟ್ಕೊಂಡು ನಿಂತಿರೋರು ಕ್ಯೂನಲ್ಲಿ. ಇದೆಲ್ಲವನ್ನು ನೋಡೇ ನಾನು 2006ರಲ್ಲಿ ಇದೆಲ್ಲವನ್ನು ಬೃಹತ್ ಮಹಾನಗರ ಪಾಲಿಕೆಗೆ ಸೇರಿಸಿ ಬೆಂಗಳೂರು ನಗರದ ಅಭಿವೃದ್ಧಿ ಅಂತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದು ಆ ಸಮ್ಮಿಶ್ರ ಸರ್ಕಾರದಲ್ಲಿ ಇದೇ ಕುಮಾರಸ್ವಾಮಿ ಕೊಟ್ಟಿದ್ದು. ನಾವು ಪ್ರಚಾರ ಪಡೀಲಿಲ್ಲ, ಟೇಪ್ ಕಟ್ ಮಾಡ್ಕೊಂಡು ದಿನ TV ಗಳಲ್ಲಿ ತೋರ್ಸೋಕೆ ಹೋಗಲಿಲ್ಲ ನಾವು. ಅದೇ ನಾವು ಮಾಡಿದ ತಪ್ಪು. ಇವತ್ತು ಅಲ್ಲೆಲ್ಲೋ ನಾವು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಅವಕಾಶ ಕೊಟ್ಟರು ನನಗೆ. ದೇವೇಗೌಡರು ಪಿಯರ್ಲೆಸ್ ಕಂಪ್ನಿ ಕತೆ ಹೇಳ್ತಾ ಇದ್ರು, 200 ಕೋಟಿ ಸಾಲ ಮಾಡಿ ಸಂಬಳ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನಿತ್ತು ಪರಿಸ್ಥಿತಿ ಅವ್ರು ಮುಖ್ಯಮಂತ್ರಿ ಆದಾಗ ಅಂತ ಹೇಳಿ. ಇವತ್ತು ನಾನೇನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾನೆ ನರೇಂದ್ರ ಮೋದಿಯವರು, ನಾನು ರಿವ್ಯೂ ಮೀಟಿಂಗ್ಗಳು ಮಾಡಿದಾಗ ಇದೇ ಸ್ಟೀಲ್ ಮಿನಿಸ್ಟ್ರಿನಲ್ಲಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ವೈಜಾಗ್ ಸ್ಟೀಲ್ ಪ್ಲ್ಯಾಂಟ್ ಏನಿದೆ
18,000 ಕೋಟಿ ಬ್ಯಾಂಕ್ ಸಾಲ 18,000 ಕೋಟಿ ಬ್ಯಾಂಕ್ ಸಾಲ ಮಾಡಿದ್ದಾರೆ. 18,000 ಕೋಟಿ ಯಾರು ಮೈನ್ನ ಮತ್ತು ಮಿನರಲ್ಸ್ನ ಕೋಲ್ನ ಸಪ್ಲೈ ಮಾಡಿದ್ದಾರೆ ಅವರಿಗೆ ದುಡ್ಡು ಕೊಡಬೇಕು. 35,000 ಕೋಟಿ ಕಮಿಟ್ಮೆಂಟು. ಇವತ್ತು ಆ ಕಾರ್ಖಾನೆ ಮುಚ್ಚಿದ್ರು, ಕಾರ್ಖಾನೆ ಇವತ್ತು ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಇದು ನಾವು ಕೊಟ್ಟಂಥ ಕೊಡುಗೆ ಏನಿದೆ, ಬ್ಯಾಂಕ್ನವ್ರು ಒಪ್ಪಲಿಲ್ಲ. 18,000 ಕೋಟಿ ಸಾಲ ಇದೆ, ನಾವು ಮತ್ತೆ ಫರ್ದರ್ ನಾವು ಫೈನಾನ್ಸ್ ಮಾಡೋಕ್ಕಾಗಲ್ಲ ಅಂತ ನರೇಂದ್ರ ಮೋದಿ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಹತ್ರ ಕೂತು ಅವ್ರನ್ನ ಕನ್ವಿನ್ಸ್ ಮಾಡಿ ಅಲ್ಲೇನು ಮಾಡಿದ್ದೇವೆ, ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ಶ್ರಮ ಪಡ್ತಾ ಇದ್ದೇನೆ. ಅದಕ್ಕೂ ಸಹ ಬಹುಶಃ ಮುಂದಿನ ಸಂಕ್ರಾಂತಿ ಒಳಗೆ ಒಂದು ಉತ್ತಮವಾದಂಥ ಒಳ್ಳೆಯ ಒಂದು ಸುದ್ದಿಯನ್ನು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟಿಗೂ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಸದ್ಯದಲ್ಲೇ ಆಗುತ್ತೆ. ಪಕ್ಕದ ನಮ್ಮ ತಮಿಳುನಾಡಿನ ಸೇಲಮ್ಮು ಅತ್ಯಂತ ವರ್ಲ್ಡ್ ಕ್ಲಾಸ್ ಆ್ಯಕ್ಚುಲಿ ಫ್ಯಾಕ್ಟ್ರಿ ಅದು, ಸೇಲಂ ಸ್ಟೀಲ್ ಇಂಡಸ್ಟ್ರಿ. ಅದನ್ನು ಮುಚ್ಚತಕ್ಕಂಥ ಪರಿಸ್ಥಿತಿ. ಅದಕ್ಕೊಂದು ಜೀವ ಕೊಡ್ತಾ ಇದ್ದೇವೆ, ಈ ಕೆಲಸ ಮಾಡ್ತಾ ಇದ್ದೇವೆ. ಮೊನ್ನೆ ಒರಿಸ್ಸಾಗೆ ಹೋಗಿದ್ದೆ 3 ದಿನ. ಹಲವಾರು ಸಮಸ್ಯೆಗಳಿತ್ತು. ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಅಲ್ಲಿಯ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೇವೆ. ನಮ್ಮ ರಾಜ್ಯದಲ್ಲಿ ಏನಾಗಿದೆ, ನಮ್ಮ ರಾಜ್ಯದ ಈ ಸರ್ಕಾರಕ್ಕೆ ಒಂದು QSL ಕಾರ್ಖಾನೆ ಮುಚ್ಚ ಪರಿಸ್ಥಿತಿ ತಂದಿದ್ದಾರೆ. ಈಗ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಂಥ ಒಂದು ಕಾರ್ಖಾನೆ ಇದು. ನಾನು 2-3 ಬಾರಿ ರಿಕ್ವೆಸ್ಟ್ ಮಾಡಿದ್ರು, ಇವತ್ತು ಆ ಕಾರ್ಖಾನೆಗೆ ಜೀವಕಲ್ಪ ಒಂದು ಹೊಸ ಒಂದು ಇದನ್ನು ತರಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಸರ್ಕಾರ ನಮ್ಮನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೆ ತಯಾರಾಗಿಲ್ಲ. ಬರೀ ಹೇಳಿಕೆ ಕೊಟ್ಟರೆ ಏನಾಯಿತು. ಅದರಿಂದ ಇವತ್ತು ಇಂಥ ಒಂದು ಸರ್ಕಾರವನ್ನು ನಾವೇನು ಕಾಣ್ತಾ ಇದ್ದೇವೆ, ನನ್ನ ಕಾರ್ಯಕರ್ತರು ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾವು NDA ಪಾರ್ಟ್ನರ್ಸ್ ಇದ್ದರೂ ನಾವು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಸ್ಥಾನಗಳನ್ನು ಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಚರ್ಚೆ ಮಾಡೋಕ್ಕೆ ಹೋದಾಗ ಕನಿಷ್ಠ ನಾವು 80-85 ಸ್ಥಾನಗಳನ್ನು ಇವತ್ತು NDA ಜೊತೆಯಲ್ಲಿ ಹಂಚಿಕೆ ಮಾಡ್ಕೊಳ್ತಕ್ಕಂಥ ದೃಷ್ಟಿನಲ್ಲಿ ನಾನು ಚರ್ಚೆ ಮಾಡಬೇಕು. ಅಂದರೆ ನಮ್ಮ ನಾಯಕರುಗಳಲ್ಲಿ ಏನಿದ್ದೀರಿ, ಯಾಗೂ BJP ನಮ್ಮದು ಅಲಯನ್ಸ್ ಆಗ್ಬಿಡುತ್ತೆ, ಆರಾಮಾಗಿ ಗೆದ್ಕೋಬೋದು ಬಿಹಾರ ಥರ ಅಂತೇಳಿ ನೀವು ಮೈ ಮರೆತರೆ ಚರ್ಚೆ ಮಾಡೋದು ಕಷ್ಟ. ನೀವು ಎಷ್ಟು ಶ್ರಮ ಹಾಕ್ತೀರಿ, ಆ ಶ್ರಮಕ್ಕೆ ನಾನು ಎಷ್ಟು ಸಂಖ್ಯೆಯನ್ನು ನಾನು ಇವತ್ತು ಕೇಳ್ಬೋದು, ಆ ಒಂದು ಶಕ್ತಿಯನ್ನು ನೀವು ನನಗೆ ಕೊಡಬೇಕು. ನನಗೆ ಆ ದೃಷ್ಟಿಯಿಂದ ಇವತ್ತಿನ ಈ ಸಭೆ ಅತ್ಯಂತ ಮಹತ್ವವಾದಂಥ ಸಭೆ. ನಮಗೆ ದಯವಿಟ್ಟು ಇವತ್ತೊಂದು ತೀರ್ಮಾನ ಮಾಡಿ ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿಯಲ್ಲಿ ಜನಗಳ ಒಂದು ವಿಶ್ವಾಸ ಗಳಿಸ್ಕೋಬೇಕು, ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಕೆಲಸ ಪ್ರಾರಂಭ ಮಾಡಿ. ಮೆಂಬರ್ಶಿಪ್ ಡ್ರೈವ್ದು ನಿಖಿಲ್ ಕುಮಾರಸ್ವಾಮಿ ಭಾಳ ನಿಮಗೆಲ್ಲರಿಗೂ ತೊಂದರೆ ಕೊಟ್ಟಿದ್ದಾನೆ. ಎಲ್ಲರೂ ಶ್ರಮ ಹಾಕಿ ಒಂದು ಗುರಿ ಮುಟ್ಟಬೇಕು ಅಂತ ಹೇಳಿ ಜೊತೆಗೂಡಿ ಕೆಲಸ ಮಾಡ್ಕೊಳ್ಳಿ. ನಾವು ಕನಿಷ್ಠ 80-90 ಸ್ಥಾನ ನಿಲ್ಲೇಬೇಕು ಅನ್ನೋದು ನನ್ನ ಒಂದು ಮನಸ್ಸಿನಲ್ಲಿ ಭಾವನೆ ಇಟ್ಕೊಂಡಿದ್ದೇನೆ. ಅದನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ನಿಮ್ಮ ಶಕ್ತಿಯನ್ನು ನೀವು ಬೆಳೆಸ್ಕೋಬೇಕು. ನೀವು ಎಷ್ಟು ಸೀಟ್ ನಿಲ್ತೀರಿ ಅಷ್ಟು ಗೆಲ್ತಕ್ಕಂಥ ವಾತಾವರಣ ಇದೆ. ಇವತ್ತು ಬಿಹಾರದಲ್ಲಿ ಏನಿದೆ ಚುನಾವಣೆ ಫಲಿತಾಂಶ, ಇವತ್ತು ನಿತೀಶ್ ಕುಮಾರ್ ಅವರು ಕಳೆದ ಚುನಾವಣೆಯಲ್ಲಿ 42 ಸ್ಥಾನಕ್ಕೆ ನಿಂತೋಗಿದ್ದರು. ನಿತೀಶ್ ಕುಮಾರ್ ಅವರು ಇವತ್ತು 85 ಸ್ಥಾನ ತಗೊಂಡ್ರು ಈ ಅಲಯನ್ಸ್ನಲ್ಲಿ. ಅದೇ ವಾತಾವರಣ ಏನು ನಮ್ಮನ್ನು 17 ಆಯಿತು 4ಕ್ಕೆ ಬರ್ತಾರೆ ಅಂತ ಏನು ಹೇಳ್ತಾರೆ ಕಾಂಗ್ರೆಸ್ ನಾಯಕರು, ಅವ್ರನ್ನ ಆ ಜಾಗಕ್ಕೆ ಕಳಿಸಿ ನಾವು ಇವತ್ತು 80-90ಕ್ಕೆ ಹೋಗ್ತಕ್ಕಂಥದ್ದಕ್ಕೆ ನಿಮ್ಮ ಶ್ರಮ, ಕಾರ್ಯಕರ್ತರುಗಳನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಅವ್ರನ್ನ ಇವತ್ತು ನಿಮ್ಮ ಜೊತೆಗೂಡಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಅವ್ರನ್ನೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೋಬೇಕು ಅಂತ ಹೇಳಿ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲ ಊಟ ಮಾಡಿ ಹೋಗಬೇಕು. ಸದ್ಯ ಮಳೆ ವಾತಾವರಣ ಇತ್ತು, ಮಳೆ ಸ್ವಲ್ಪ ದೂರ ಸರಿದಿದ್ದರಿಂದ ಎಲ್ಲ ಚೆನ್ನಾಗಿ ನಿರರ್ಗಳವಾಗಿ ಆಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ನಮಸ್ಕಾರಗಳು. ಈಗ ಪಕ್ಷಕ್ಕೆ 25 ವರ್ಷ ಆದ ಹಿನ್ನೆಲೆಯಲ್ಲಿ ಒಂದು ಕೇಕ್ ಕಟಿಂಗ್ ಇದೆ. ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ, ನಿಖಿಲ್ ಕುಮಾರಣ್ಣ, ನಮ್ಮ ಶಾಸಕಾಂಗ ಪಕ್ಷದ ನಾಯಕರು, ಕೋರ್ ಕಮಿಟಿ ಅಧ್ಯಕ್ಷರು ಒಂದು ಕೇಕನ್ನು ಕಟ್ ಮಾಡ್ತಾರೆ. ದಯಮಾಡಿ ಮುಂದೆ ಇರ್ತಕ್ಕಂಥವ್ರೆಲ್ಲ ಹಾಗೆ ಸ್ವಲ್ಪ ಪಕ್ಷದ ಎಲ್ಲ ಮುಖಂಡರಲ್ಲಿ ಕೋರಿಕೆ, ದಯಮಾಡಿ ಊಟದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಕೂಡ
ತುರ್ತು ಪರಿಸ್ಥಿತಿಯ ಅಟ್ಟಹಾಸಕ್ಕೆ ಪ್ರಜಾಪ್ರಭುತ್ವದ ಮೌಲ್ಯ ಮರುಸ್ಥಾಪನೆಗಾಗಿ ಹುಟ್ಟಿಕೊಂಡು ಅದಮ್ಯ ಶಕ್ತಿ ಜನತಾ ಪಕ್ಷ. ಈ ಜನತಾ ಪಕ್ಷಕ್ಕೆ ಅಂದು ನಾಂದಿ ಹಾಡಿತು ಭಾರತ ಕಂಡ ಅಖಂಡ ದಯಮಾಡಿ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಎಲ್ಲರೂ ಊಟ ಮಾಡಬೇಕಾಗಿ. ಅಂದು ಅನೇಕ ನಾಯಕರು ಪ್ರೇರಿತರಾಗಿ ಪ್ರಜಾಪ್ರಭುತ್ವದ ಗೌರವ ಕಾಪಾಡುತ್ತಾ ಜನಸೇವೆಯೇ ಜನಾರ್ದನ ಸೇವೆ ಎಂದು ತಮ್ಮ ಸಂಪೂರ್ಣ ಜೀವನವನ್ನೇ ಜನರ ಹಿತಕ್ಕಾಗಿ ಮುಡಿಪಾಗಿತ್ತು. ಅಂತಹ ಮಹಾನ್ ನಾಯಕರ ಹುಟ್ಟಿಗೆ ಕಾರಣವಾದ್ದು 1977ರಲ್ಲಿ ಆರಂಭಗೊಂಡ ಜನತಾ ಪಕ್ಷ. ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ಸೇತರ ಪಕ್ಷವಾಗಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದ ಜನತಾ ಪಕ್ಷ ಭಾರತದಾದ್ಯಂತ ತನ್ನ ಕವಲುಗಳನ್ನ ಚಾಚುತ್ತಾ ಅಭಿವೃದ್ಧಿ ಮತ್ತು ಸಾಮಾಜಿಕ ಬದ್ಧತೆ ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಕಾಪಾಡುತ್ತಾ ಭದ್ರವಾಗಿ ನೆಲೆ ನಿಲ್ಲುತ್ತದೆ. 1988ರಲ್ಲಿ ವಿಪಿ ಸಿಂಗ್ ಜನತಾ ಪಾರ್ಟಿಯ ವಿವಿಧ ಕವಲುಗಳನ್ನು ಒಗ್ಗೂಡಿಸಿ ಜನತಾದಳವನ್ನ ರಚಿಸುತ್ತಾರೆ. ಜನತಾದಳವು ಭಾರತೀಯ ರಾಜಕಾರಣದಲ್ಲಿ ಹಾಗೂ ಕರ್ನಾಟಕದ ರಾಜಕೀಯ ರಂಗದಲ್ಲಿ ಉತ್ತುಂಗದ ಸ್ಥಿತಿ ತಲುಪಿ ಹಲವಾರು ನಾಯಕರನ್ನ ಭಾರತದ ಪ್ರಜಾಪ್ರಭುತ್ವಕ್ಕೆ ಕೊಡುಗೆಯಾಗಿ ನೀಡುತ್ತದೆ. ಅಂತಹ ಮಹಾನ್ ನಾಯಕರಲ್ಲಿ ಪ್ರಮುಖರು ಭಾರತ ಕಂಡ ಅತ್ಯುನ್ನತ ನಾಯಕ, ರಾಜಕೀಯ ಭೀಷ್ಮ, ಕರುನಾಡ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಹಬ್ಬಿಸಿದ ನಮ್ಮ ಹೆಮ್ಮೆಯ ಮಣ್ಣಿನ ಮಗ ಶ್ರೀಮಾನ್ ಎಚ್.ಡಿ. ದೇವೇಗೌಡರು. ಕನ್ನಡ ಮಣ್ಣಿನ ಮಹನೀಯ ತಾಯಿಯ ಹೃದಯದ ಮಹಾರಾಯ, ಜನರೇ ದೇವರೆಂದು ಅವರ ಸೇವೆಗೆಂದು ಬದುಕೋ, ರೈತರ ಬಾಳಿಗೆಂದು ಬೆಳಕೂಬೇಕು ಎಂದು ದುಡಿಯೋ, ಭಾರತ ಭೂಮಿಯ ಹೆಮ್ಮೆಯ ಕನ್ನಡಿಗ ದೇವೇಗೌಡರು. ಕನ್ನಡ ಮಣ್ಣಿನ ಮಹನೀಯ ತಾಯಿಯ ಮಹಾರಾಯ. ಅಂದು ಇಂದು ಪ್ರಗತಿ ಮಂತ್ರ, ರೈತ ಕುಟುಂಬದಿ ಜನಿಸಿದ ಗೌಡರು ರಾಜ್ಯವನಾಳಿದರು. ಬಡವರ ಪಾಲಿಗೆ ಜನದನಿಯಾದರು, ದೇಶವೇ ಆಳಿದರು. ಅತ್ತದ ತಳಿಗೆ ದೇವೇಗೌಡರ ಹೆಸರಿದೆ ನೋಡಯ್ಯ. ನೀರಾವರಿಗೆ ಆದ್ಯತೆ ನೀಡಿದ